ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋ ಏನಿದೆ ಇದು ವೀಕ್ಲಿ ರಿವಿಷನ್ ಕ್ಲಾಸ್ನ ಒಂದು ವಿಡಿಯೋ ಆಗಿರುತ್ತೆ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂತಂದರೆ, ಈಗ ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಆರ್ಟಿಕಲ್ಸನ್ನು ನೋಡಿರ್ತೇವೆ ವಿಡಿಯೋಗಳಲ್ಲಿ, ಅದರ ಒಂದು ಸಂಕ್ಷಿಪ್ತವಾದ ವಿವರಣೆ ಅಂತ ಹೇಳ್ಬೋದು. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡಿದ್ರೆ ಹಲವಾರು ಆರ್ಟಿಕಲ್ಸ್ಗಳು ಮಿಕ್ಸ್ ಆಗಿದೆ. ಅಂದರೆ ನಾವು ಮಂಡೇ ಟು ಫ್ರೈಡೇ ನೋಡಿದಾಗ ಯಾವ ಆರ್ಟಿಕಲ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಆರ್ಟಿಕಲ್ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಈ ವೀಕ್ಲಿ ರಿವಿಷನ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಸೊ ಈ ಒಂದು ರಿವಿಷನ್ ಕ್ಲಾಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿದೆ ಮತ್ತು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಇದು ಒಂದು. ಮತ್ತು ಒಂದು, ಈ ವೀಕ್ಲಿ ರಿವಿಷನ್ ಕ್ಲಾಸ್ ಯಾಕೆ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ, ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಈಗ UPSC ಇರ್ಬೋದು, KPSC KS ಎಕ್ಸಾಮ್ ಇರ್ಬೋದು, ಈವನ್ PSI ಎಕ್ಸಾಮ್ಗೂ ಕೂಡ ರಿವಿಷನ್ ಅನ್ನೋದು, ಪುನರಾವರ್ತನೆ ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಒಂದಿನ ಏನೋ ಓದ್ತೀವಿ ಮತ್ತು ಅದನ್ನ ಮರ್ತೋಗ್ತೀವಿ. ಯಾಕೆ ಅಂತಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಬ್ರೈನಲ್ಲಿ ಹಲವಷ್ಟು ಇನ್ಫಾರ್ಮೇಷನನ್ನು ನಾವು ತುಂಬ್ತಾ ಹೋಗ್ತೀವಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗುವಾಗ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ರಿವಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ನಾವು ಈ ಒಂದು ವೀಕ್ಲಿ ರಿವಿಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವೀಕ್ಲಿ ರಿವಿಷನ್ ಕ್ಲಾಸಲ್ಲಿ ಈಗಾಗಲೇ ಹೇಳಿರೋ ಥರ ನಾವು ಮತ್ತೆ ಆರ್ಟಿಕಲ್ಸನ್ನು ನೋಡ್ತೀವಿ. ಸೊ ಇದೇನಾಗುತ್ತೆ, ನಿಮ್ಮ ಒಂದು ಮೆಮರಿಯಲ್ಲಿ ಬ್ರಷಪ್ ಆಗುತ್ತೆ. ಈಗ ನೀವು ಮೊದಲಿನ ವೀಡಿಯೋಸ್ಗಳನ್ನು ನೋಡಿರ್ತೀರ, ಆ ವೀಡಿಯೋಸ್ಗಳಲ್ಲಿ ಏನೋ ಮರ್ತೋಗಿ, ಈಗ ಸೋಮವಾರದ ವೀಡಿಯೋಲಿ ಏನೋ ಒಂದು ನ್ಯೂಸ್ ಇತ್ತು ಅಂತಾರೆ, ನಾವು ಮತ್ತೆ ಶನಿವಾರ ಬರೋಷ್ಟರಲ್ಲಿ ಅದನ್ನ ಮರ್ತೋಗಿರ್ತೀವಿ. ಸೊ ಹಾಗಾಗಿ ಈ ಒಂದು ರಿವಿಷನ್ ಕ್ಲಾಸಲ್ಲಿ ನಾವು ಅದನ್ನ ರಿವೈಸ್ ಮಾಡ್ತೀವಿ. ಇದು ಎರಡು ಸತಿ ನೀವು ಅದನ್ನ ಒಂದೇ ವಾರದಲ್ಲಿ 2 ಸತಿ ಕೇಳಿರುವಂಥ ಕಾರಣ ನಮ್ಮ ಬ್ರೈನಲ್ಲಿ ಫಾರ್ ಅ ಲಾಂಗ್ ಟೈಮ್ ಅದು ಉಳಿದಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಏನು ಅಂತಂದರೆ, ಈಗ ಇಲ್ಲಿ ನಾವು ಕೆಲವು ಆರ್ಟಿಕಲ್ಸನ್ನು ಅಂದರೆ ಏನೋ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಅಕಸ್ಮಾತ್ ಏನಾದರೂ ನಿಮಗೆ ಒಂದು ಆರ್ಟಿಕಲ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ಅಲ್ಲಿ ದ ಹಿಂದೂ ಕನ್ನಡ ವಿಶ್ಲೇಷಣೆ ಅನ್ನುವಂಥ ಕಾರ್ಯಕ್ರಮ ಇರುತ್ತೆ. ಅದರ ಕಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಮೆಂಟ್ ಏನಿದೆ ಅಲ್ಲಿ ನಾವು ಪಿನ್ ಮಾಡಿರ್ತೀವಿ. ಅಂದರೆ ಆ ದಿನದ ಆರ್ಟಿಕಲ್ಸ್ಗಳನ್ನು ವಿತ್ ಟೈಮ್ ಸ್ಟಾಂಪ್ ಪಿನ್ ಮಾಡಿರ್ತೀವಿ. ನೀವು ಅಲ್ಲಿ ಹೋಗಿ ಯಾವ್ದಾದ್ರು ಒಂದು ಆರ್ಟಿಕಲ್ ಇನ್ ಡೀಟೇಲ್ ನೀವು ನೋಡಬೇಕು ಅನಿಸಿದ್ರೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋದ ಒಂದು ಏನು ಆ ಒಂದು ಆರ್ಟಿಕಲ್ನ ಕಂಪ್ಲೀಟ್ ವಿಡಿಯೋ ಏನಿದೆ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಈ ದಿನದ ರಿವಿಷನ್ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಮೊದಲ ಆರ್ಟಿಕಲ್ ಬಂದು ದರೋಜಿ ಬಳಿ ನೈಟ್ಜಾರ್ ಪಕ್ಷಿ ಗೋಚರ. ಈ ಒಂದು ನ್ಯೂಸ್ ಆರ್ಟಿಕಲ್ ಏನಿದೆ, ನಾವು ಸೋಮವಾರ ಈ ಒಂದು ನ್ಯೂಸ್ ಆರ್ಟಿಕಲ್ನ ನೋಡಿದ್ವಿ. ಇಟ್ ವಾಸ್ 10th ನವೆಂಬರ್ ನಾವು ಈ ನ್ಯೂಸ್ ಆರ್ಟಿಕಲ್ನ ನೋಡಿದ್ದು. ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಾರೆ, ದರೋಜಿ ಕರಡಿ ಧಾಮ ಪ್ರದೇಶದಲ್ಲಿ ಸವನ್ನ ನೈಟ್ಜಾರ್ ಅನ್ನುವಂಥ ಪಕ್ಷಿ ಕಾಣಿಸಿದೆ, ಅಂದರೆ ಗೋಚರವಾಗಿದೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ದಿಸ್ ಆರ್ಟಿಕಲ್ ಇಸ್ ಎಂಟೈರ್ಲಿ ರಿಲೇಟೆಡ್ ಟು ಪ್ರಿಲಿಮ್ಸ್. ಬರೀ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಹೇಗೆ ಅಂತಂದರೆ, ಒಂದು ದರೋಜಿ ಕರಡಿ ಧಾಮ ನಮಗೆ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ ಆದರೆ, ಇನ್ನೊಂದು ಈ ಸವನ್ನ ನೈಟ್ಜಾರ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇದೆರಡೂ ಕೂಡ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಟಾಪಿಕ್ ಏನಿದೆ, ಪ್ರಿಲಿಮ್ಸಲ್ಲಿ ಎನ್ವಿರಾನ್ಮೆಂಟ್ ಟಾಪಿಕ್ ಏನಿದೆ ಅದಕ್ಕೆ ಈ ಒಂದು 2 ಟಾಪಿಕ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಫಸ್ಟು ಸವನ್ನ ನೈಟ್ಜಾರ್ ಬಗ್ಗೆ ರಿವೈಸ್ ಮಾಡ್ಕೊಳ್ಳೋಣ. ಸವನ್ನ ನೈಟ್ಜಾರ್ ಅನ್ನುವಂಥ ಪಕ್ಷಿ ಏನಿದೆ ಇದು ನಾಕ್ಟರ್ನಲ್ ಇನ್ಸೆಕ್ಟಿವೋರಸ್ ಬರ್ಡ್. ಏನು ಇದು ಅಂದರೆ, ರಾತ್ರಿ ಹೊತ್ತು ಈ ಒಂದು ಪಕ್ಷಿ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆ ಇದೊಂದು ಕೀಟಭಕ್ಷಕ ಪಕ್ಷಿ ಅಂತ ಕೂಡ ನಮಗೆ ಗೊತ್ತಿರಬೇಕು. ಹಾಗಾದರೆ ಎಲ್ಲಿ ಕಾಣಸಿಗುತ್ತೆ ಈ ಪಕ್ಷಿ ಅಂತ ನಾವು ನೋಡಿದ್ರೆ, ಓಪನ್ ಗ್ರಾಸ್ ಲ್ಯಾಂಡ್ಸ್, ಹುಲ್ಲುಗಾವಲುಗಳಲ್ಲಿ ನಾವು ಈ ಒಂದು ಪಕ್ಷಿಯನ್ನು ಸಾಮಾನ್ಯವಾಗಿ ನೋಡ್ಬೋದು. ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಮತ್ತು ಸೌತ್ ಈಸ್ಟ್ ಏಷ್ಯಲ್ಲಿ ಯೂಶಲ್ ಆಗಿ ಇದು ಆಲ್ಮೋಸ್ಟ್ ನಾರ್ತ್ ಪಾಕಿಸ್ತಾನಿಂದ ಹಿಡಿದು ಈ ಕಡೆ ಕೆಳಗಡೆ ಇಂಡೋನೇಷ್ಯಾವರೆಗೂ ಈ ಒಂದು ಪಕ್ಷಿಯನ್ನು ನಾವು ನೋಡ್ಬೋದು. ಆದರೆ ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ದರೋಜಿ ಕರಡಿ ಧಾಮದಲ್ಲಿ ಈ ಹಿಂದೆ ಈ ಒಂದು ಪಕ್ಷಿಯನ್ನು ನಾವು ನೋಡಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಅಲ್ಲಿ ಕಾಣಿಸಿರೋ ಕಾರಣ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗಿದೆ. ಮತ್ತು ಇದರ IUCN ಸ್ಟೇಟಸ್ನ ನಾವು ನೋಡಿದ್ರೆ, ಇಟ್ ಈಸ್ ಲೀಸ್ಟ್ ಕನ್ಸರ್ನ್. ಅಂದರೆ ಅಷ್ಟಾಗಿ ಇದರ ಒಂದು ನಂಬರ್ ಏನಿದೆ, ಸಂಖ್ಯೆ ಏನಿದೆ ಅದು ಹೆಚ್ಚಿನದಾಗಿದೆ, ಅಷ್ಟಾಗಿ ಇದರ ಬಗ್ಗೆ ನಾವು ಕನ್ಸರ್ನ್ ಮಾಡೋಷ್ಟಿಲ್ಲ ಅಂತ IUCN ಇದರ ಸ್ಟೇಟಸನ್ನು ಡಿಫೈನ್ ಮಾಡಿದೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ನಮಗೆ ಮೇನ್ ಏನು ಬೇಕು, ಅದು ಯಾವ ರೀತಿಯಾದ ಪಕ್ಷಿ, ಎಲ್ಲಿ ಅದರ ಹ್ಯಾಬಿಟ್ಯಾಟ್ ಅಂದರೆ ಎಲ್ಲಿ ಅದರ ವಾಸಸ್ಥಳ ಎಲ್ಲಿ ಅನ್ನೋದು ನಮಗೆ ಗೊತ್ತಿರಬೇಕು, ಮತ್ತು IUCN ಸ್ಟೇಟಸ್ ಏನು ಅಂತ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ. ನೆಕ್ಸ್ಟ್ ದರೋಜಿ ಸ್ಲಾತ್ ಬೇರ್ ಸ್ಯಾಂಚುರಿ ಏನಿದೆ ಇದ್ರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಈ ದರೋಜಿ ಕರಡಿಧಾಮ ಯಾವ ಒಂದು ಜಿಲ್ಲೆಗೆ ಬರುತ್ತೆ ಅಂತ ನಾವು ನೋಡಿದ್ರೆ, ಇದು ಆ್ಯಕ್ಚುಲಾಗಿ ಈ ಹಳೆಯದಾಗಿ ನಾವು ಬಳ್ಳಾರಿ ಆಗಿತ್ತು, ಈಗ ಅದು ವಿಜಯನಗರ ಡಿಸ್ಟ್ರಿಕ್ಟ್ ಏನಿದೆ ಆ ವಿಜಯನಗರ ಡಿಸ್ಟ್ರಿಕ್ಟ್ಗೆ ಈ ಸ್ಲಾತ್ ಬೇರ್ ದರೋಜಿ ಕರಡಿಧಾಮ ಸೇರಿರುತ್ತೆ. ಮತ್ತು ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು 1994ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ.
ಮತ್ತು ಇದರ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಭಾರತದಲ್ಲಿ ಇದು ಮೊದಲ ಸ್ಯಾಂಚುರಿ, ಎಕ್ಸ್ಕ್ಲೂಸಿವ್ ಆಗಿ ಸ್ಲಾತ್ ಬೇರ್ ಸ್ಯಾಂಚುರಿ ಆಗಿರುವಂಥದ್ದು ಭಾರತದಲ್ಲಿ ಇದು ಮೊದಲನೇ ಸ್ಯಾಂಚುರಿ. ಸೊ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದರ ವೆಜಿಟೇಷನ್ ಎಂಥದ್ದು ಅಂತಂದರೆ ಡ್ರೈ ಡೆಸಿಡಿಯಸ್ ಮತ್ತು ಥಾರ್ನ್ ಸ್ಕ್ರಬ್ ಫಾರೆಸ್ಟ್. ವಿಜಯನಗರ ಡಿಸ್ಟ್ರಿಕ್ಟ್ ಏನಿದೆ, ವಿಜಯನಗರ ಡಿಸ್ಟ್ರಿಕ್ಟ್ನ ವೆದರ್ ಯಾವ ರೀತಿ ಅದು ಅಂದರೆ ಇಟ್ ಈಸ್ ಡೆಸಿಡಿಯಸ್ ಅಂದರೆ ಡ್ರೈ ಏರಿಯಾ. ಅದು ಡ್ರೈ ಏರಿಯಲ್ಲಿ ಇರುವಂಥ ಕಾರಣ ಇದು ಇಲ್ಲಿ ನಮಗೆ ಯಾವ ರೀತಿಯಾದ ವೆಜಿಟೇಷನ್ ಕಾಣ ಸಿಗುತ್ತೆ ಅಂತಂದರೆ ಇಟ್ ಈಸ್ ಡ್ರೈ ಡೆಸಿಡಿಯಸ್ ಮತ್ತು ಥಾರ್ನ್ ಸ್ಕ್ರಬ್ ಫಾರೆಸ್ಟ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಈ ಒಂದು ದರೋಜಿ ಸ್ಲಾತ್ ಬೇರ್ ಸ್ಯಾಂಚುರಿ ಏನಿದೆ ಇದು ಎಕೋ ಟೂರಿಸಮನ್ನು ಕೂಡ ಇದು ಪ್ರಮೋಟ್ ಮಾಡ್ತಾ ಇದೆ. ಸೊ ನಮಗೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್, ಏನೇನು ಸವನಾ ನೈಟ್ ಜಾರ್ ಬಗ್ಗೆ ಗೊತ್ತಿರಬೇಕು, ದರೋಜಿ ಸ್ಲಾತ್ ಬೇರ್ ಬಗ್ಗೆ ಗೊತ್ತಿರಬೇಕು. ಇದನ್ನ ಸವನಾ ನೈಟ್ ಜಾರ್ ಅಂದಿದ ತಕ್ಷಣ ನಿಮ್ಗೆ ಏನೇನು ಮೈಂಡಿಗೆ ಬರಬೇಕು, ಒಂದು ನಾಕ್ಟರ್ನಲ್, ಇನ್ಸೆಕ್ಟಿವೋರಸ್ ಮತ್ತು ಲೀಸ್ಟ್ ಕನ್ಸರ್ನ್. ಎಲ್ಲಿ ಸಿಗುತ್ತೆ, ಓಪನ್ ಗ್ರಾಸ್ಲ್ಯಾಂಡ್ಸ್, ಹುಲ್ಲುಗಾವಲುಗಳಲ್ಲಿ ನಾವು ಇದನ್ನ ನೋಡ್ಬೋದು. ನಾರ್ತ್ ಪಾಕಿಸ್ತಾನಿಂದ ಆಲ್ಮೋಸ್ಟ್ ಇಂಡೋನೇಷ್ಯಾವರೆಗೂ ಇದನ್ನ ಎಲ್ಲ ಕಡೆ ನಾವು ನೋಡ್ಬೋದಾಗುತ್ತೆ. ಸೊ ಇಷ್ಟು ಬೇಸಿಕ್. ನೆಕ್ಸ್ಟ್ ದರೋಜಿ ಸ್ಲಾತ್ ಬೇರ್ಗೆ ಬಂದರೆ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, 1994 ಎಸ್ಟಾಬ್ಲಿಷ್ ಮಾಡಿದ್ರು. ಯಾವ ಡಿಸ್ಟ್ರಿಕ್ಟಿಗೆ ಸೇರುತ್ತೆ, ವಿಜಯನಗರ ಡಿಸ್ಟ್ರಿಕ್ಟಿಗೆ ಸೇರುತ್ತೆ. ಮತ್ತು ಇಲ್ಲಿ ಸಿಗುವಂಥ ವೆಜಿಟೇಷನ್ ಏನು, ಡ್ರೈ ಡೆಸಿಡಿಯಸ್ ಮತ್ತು ಥಾರ್ನ್ ಸ್ಕ್ರಬ್ ಫಾರೆಸ್ಟ್ಗಳು. ಅದಾದ ಮೇಲೆ ಇಟ್ ಸಿಗ್ನಿಫಿಕೆನ್ಸ್ ಏನು ಅಥವಾ ಯುನೀಕ್ ಫೀಚರ್ ಏನು ಅಂತಂದರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಸ್ಯಾಂಚುರಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಇಂಡಿಯನ್ ಸ್ಲಾತ್ ಬೇರ್ ಅಂತ ನಾವು ತಿಳ್ಕೊಬೇಕು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಟೀನೇಜರ್ಸ್ ಹ್ಯಾವ್ ಅ ಫೆರಾರಿ ಬ್ರೇನ್ ವಿತ್ ಬೈಸಿಕಲ್ ಬ್ರೇಕ್ಸ್ ಸೇಸ್ ಆಥರ್ ಆ್ಯಂಡ್ ರೆಸಿಲಿಯನ್ಸ್ ಕೋಚ್. ಈ ಆರ್ಟಿಕಲ್ನ ಕೂಡ ನಾವು 10ನೇ ನವೆಂಬರ್ ನೋಡಿದ್ವಿ. ಇಲ್ಲಿ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಯಾವುದಕ್ಕೆ ಅಂದರೆ KPSC ಕಂಡಕ್ಟ್ ಮಾಡುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದು ಮನೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೊ ಆ ಕಾರ್ಯಕ್ರಮದ ಬಗ್ಗೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಏನು ಈ ಮನೋತ್ಸವ ಕಾರ್ಯಕ್ರಮ ಅಂತಂದರೆ ಈ ಮಾನಸಿಕ ಆರೋಗ್ಯ ಏನಿದೆ, ಮೆಂಟಲ್ ಹೆಲ್ತ್ ಅಂತ ಏನು ಕರಿತೀವಿ, ಆ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಅಂದರೆ ಆ ಮೆಂಟಲ್ ಹೆಲ್ತ್ ವೆಲ್ ಬೀಯಿಂಗನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಮನೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಸೊ ಯಾವಾಗ ಆಯೋಜಿಸಲಾಗಿತ್ತು ಅಂತಂದರೆ ನವೆಂಬರ್ 8 ಮತ್ತು 9ನೇ ತಾರೀಕು, ನವೆಂಬರ್ 8 ಹಾಗೂ 9ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಲ್ಲಿ, ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಲಾಗಿತ್ತು. ಹಾಗಾದರೆ ಇದನ್ನು ಯಾರು ಆಯೋಜಿಸಿದ್ರು ಅಂತ ನಾವು ನೋಡಿದ್ರೆ ರೋಹಿಣಿ ನೀಲಕೇಣಿ ಫಿಲಾಂಥ್ರೋಪೀಸ್ ಫೌಂಡೇಶನ್ ಮತ್ತು ನಿಮಾನ್ಸ್ ಏನಿದೆ ಬೆಂಗಳೂರಿನ ನಿಮಾನ್ಸ್, ಅದರ ಜೊತೆಗೆ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್, ಈ ಮೂರೂ ಆರ್ಗನೈಸೇಷನ್ ಸೇರಿ ಈ ಒಂದು ಮನೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇದು ಗೊತ್ತಾಯ್ತು ನಮಗೆ. ಸೊ ಯಾವಾಗ ಕಂಡಕ್ಟ್ ಮಾಡಿದ್ರು, ಯಾರು ಆರ್ಗನೈಸ್ ಮಾಡಿದ್ರು ಅಂತ. ಮತ್ತು ಈ ಒಂದು ಮನೋತ್ಸವ 2025 ಎಡಿಷನ್ ಏನಿದೆ ಇದು 2ನೇ ಎಡಿಷನ್. ಅಂದರೆ ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು 2024 ಇದನ್ನ ಸ್ಟಾರ್ಟ್ ಮಾಡಿದ್ದು. ಹಾಗಾದರೆ ಇದರ ಮುಖ್ಯ ಗುರಿ ಏನು ಅಂತ ನಾವು ನೋಡೋಕ್ಕೆ ಹೋದರೆ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಮೆಂಟಲ್ ಹೆಲ್ತ್ ರಿಸರ್ಚ್ ಆ್ಯಂಡ್ ಪಬ್ಲಿಕ್ ಅವೇರ್ನೆಸ್. ಏನು ಅಂತಂದರೆ ಮಾನಸಿಕ ರೋಗದ ಬಗ್ಗೆ ಇರ್ಬೋದು, ಅದಕ್ಕೆ ಬೇಕಾದಂಥ ಅಧ್ಯಯನಗಳು ಏನು ಮಾಡಬೇಕಾಗುತ್ತೆ, ರಿಸರ್ಚ್ ಏನಿದೆ ಅದರ ಕುರಿತಾಗಿ, ಮತ್ತು ಜನರಲ್ಲಿ ಈ ಒಂದು ಮಾನಸಿಕ ಆರೋಗ್ಯದ ಕುರಿತಾಗಿ ಅವೇರ್ನೆಸ್ಸನ್ನು, ಕಾಳಜಿಯನ್ನು, ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಇದನ್ನು ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡಿದ್ರು. ಅಂದರೆ ಫೆಸ್ಟಿವಲ್ ಥರ ಇದನ್ನ ಆರ್ಗನೈಸ್ ಮಾಡಿದರು. ಇದರ ಇವೆಂಟ್ ಹೆಸರು ಬಂದು ಮನೋತ್ಸವ ಅನ್ನೋದು ಈ ಒಂದು ಇವೆಂಟ್ನ ಹೆಸರು. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮ್ಗೆ ಇದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಫರ್ದರ್ ನೋಡ್ತೀವಿ ಅಂತಂದರೆ ಇದನ್ನ ನೀವು ಎಲ್ಲಿ ಕೋಟ್ ಮಾಡ್ಬೋದು ಅಂತಂದರೆ ಯಾವುದಾದ್ರು ಮೇನ್ಸ್ ಎಕ್ಸಾಮಲ್ಲಿ ಇರ್ಬೋದು, ಇಲ್ಲ PSA ಎಸ್ಸೆ ಪೇಪರ್ಸ್ ಏನಿದೆ ಅದರಲ್ಲೂ ಕೂಡ ನಾವು ಈ ಒಂದು ಮನೋತ್ಸವ ಬಗ್ಗೆ ಕೋಟ್ ಮಾಡ್ಬೋದು. ಎಲ್ಲಿ ಹೆಲ್ತ್ ಬಗ್ಗೆ ಬರುತ್ತೆ ಆಗ ನಾವು ಮೆಂಟಲ್ ಹೆಲ್ತನ್ನು ಕೂಡ ಹೆಲ್ತ್ ಅಂತಲೇ ಕನ್ಸಿಡರ್ ಮಾಡಬೇಕು. ಪ್ಲಸ್ ಈ ರೀತಿಯಾದ ಒಂದು ಪ್ರೋಗ್ರಾಮ್ಗಳನ್ನು ನಾವು ಆಯೋಜಿಸಿದ್ರೆ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡುತ್ತೆ ಅಂತ ಎಲ್ಲರೂ ಒಂದು ಕಡೆ ಕೋಟ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಫುಲ್ಲಿ ಫೋಕಸ್ಡ್ ಆನ್ ಪ್ರಿಲಿಮ್ಸ್. ಬಟ್ ಮೇನ್ಸಲ್ಲಿ ನಿಮ್ಮ ಅಂದರೆ ನೆನಪಿಗೆ ಆ ಮೊಮೆಂಟಲ್ಲಿ ನೆನಪು ಬಂತು ಅಂತಂದರೆ ಇದನ್ನ ಕೋಟ್ ಮಾಡೋದ್ರಿಂದ ನಿಮ್ಮ ಒಂದು ಆನ್ಸರ್ಸ್ಗೆ ಎಡ್ಜ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. KSRT's ಇನಿಷಿಯೇಟಿವ್ ಫಾರ್ ವಿಜುವಲಿ ಚಾಲೆಂಜ್ ಪ್ಯಾಸೆಂಜರ್ಸ್ ವಿನ್ಸ್ ನ್ಯಾಷನಲ್ ಅವಾರ್ಡ್. ನಮ್ಮ KSRTC ಬಸ್ ಏನಿದೆ, ಅಂದರೆ KSRTC ಏನಿದೆ, ಈ KSRTC ಒಂದು ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದರು. ಆ ಒಂದು ಪ್ರಾಜೆಕ್ಟ್ನ ಹೆಸರು ಧ್ವನಿ ಸ್ಪಂದನ ಪ್ರಾಜೆಕ್ಟ್ ಅಂತ. ಏನು ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಏನು ದೃಷ್ಟಿಮಾಂದ್ಯ ವ್ಯಕ್ತಿಗಳಿರ್ತಾರೆ ಅವರ ಒಂದು ಟ್ರಾವೆಲ್ ಏನಿದೆ KSRTC ಬಸ್ಗಳಲ್ಲಿ ಅವರು
ಪ್ರಯಾಣ ಬಳಸಬೇಕು ಅಂತಂದರೆ ಅವ್ರಿಗೆ ಯಾರ್ದಾದ್ರು ಒಬ್ಬರು ಹೆಲ್ಪ್ ಬೇಕಾಗ್ತಾನೆ ಇತ್ತು. ಅಂದರೆ ಯಾವ ಸ್ಟಾಪಲ್ಲಿ ಇಳಿಬೇಕು, ಇದು ಯಾವ ಸ್ಟಾಪು ಅಂತ ಹೇಳೋದಕ್ಕೆ ಅವ್ರಿಗೆ ಯಾರ್ದಾದ್ರು ಸಹಾಯ ಬೇಕಾಗ್ತಾ ಇತ್ತು. ಸೊ ಹಾಗಾಗಿ ಆ ಒಂದು ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಈ ಧ್ವನಿಸ್ಪಂದನ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ KSRTC ಅವರು. ಏನು ಈ ಧ್ವನಿಸ್ಪಂದನ ಅಂತಂದರೆ ಇದು ಒಂದು ವಾಯ್ಸ್ ಓವರ್. ಅಂದರೆ ಈಗ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಇರ್ಬೋದು, ಆ ರೀತಿಯಾದ ಒಂದು ಇನ್ಸ್ಟ್ರಕ್ಷನ್ಸನ್ನು ಈ ಧ್ವನಿಸ್ಪಂದನ ಪ್ರಾಜೆಕ್ಟ್ ಕೊಡುತ್ತೆ, ಯಾರಿಗೆ ದೃಷ್ಟಿಮಾನ್ಯರಿಗೆ ಹೆಲ್ಪ್ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಇನ್ಕ್ಲೂಸಿವ್ ಟ್ರಾನ್ಸ್ಪೋರ್ಟ್, ಇನ್ಕ್ಲೂಸಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅಂದರೆ ಇನ್ನೊಂದು ಕಡೆ ಆಕ್ಸೆಸಿಬಲ್ ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಈ ಎರಡನ್ನ ಎನ್ಶೋರ್ ಮಾಡ್ತಾ ಇದ್ದೀವಿ ಥ್ರೂ ದಿಸ್ ಧ್ವನಿಸ್ಪಂದನ ಪ್ರಾಜೆಕ್ಟ್. ಸೊ ಇದು ಫಸ್ಟ್ ಪಾಯಿಂಟ್. ಇದು ಅಷ್ಟೇ ಕಂಪ್ಲೀಟ್ಲಿ ಪ್ರಿಲಿಮ್ಸ್ಗೆ ಈ ಒಂದು ಏನಂತೀವಿ ಟಾಪಿಕ್ ಇರೋದು. ಸೊ ಫಸ್ಟ್ ಪ್ರಿಲಿಮ್ಸ್, ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದ್ರೆ ಮೊದಲಿಗೆ ನಮಗೆ ಧ್ವನಿಸ್ಪಂದನ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರಬೇಕು. ಏನು ಧ್ವನಿಸ್ಪಂದನ ಪ್ರಾಜೆಕ್ಟ್? ಈಗಾಗಲೇ ಹೇಳಿರೋ ಥರ ಅದು ದೃಷ್ಟಿಮಾನ್ಯರಿಗೆ KSRTC ಬಸ್ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ ಈಸಿಯಾಗಿ ಆಗಬೇಕು ಅನ್ನುವಂಥ ಒಂದು ವಾಯ್ಸ್ ಓವರ್, ಅಂದರೆ ವಾಯ್ಸ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬೋದು. ವಾಯ್ಸ್ ಇನ್ಸ್ಟ್ರಕ್ಷನ್ಸು ಕೊಡುವಂಥ ಒಂದು ಸಿಸ್ಟಮ್ ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ನಾವು ನೋಡಿದರೆ ಇದು ಯಾರ ಇನಿಷಿಯೇಟಿವ್ ಅಂತ ನಾವು ನೋಡಿದ್ರೆ ಇದು KSRTCಯ ಇನಿಷಿಯೇಟಿವ್. BMTC ಅಲ್ಲ, ಇಟ್ ಇಸ್ KSRTCದು ಮಾತ್ರ. ಹಾಗೆ ಇದನ್ನ ಫಸ್ಟ್ ಬೆಂಗಳೂರಿನ ಸುಮಾರು 500 ಬಸ್ಗಳಲ್ಲಿ ಇದನ್ನ ಟ್ರೈ ಮಾಡಿದರು. ಈಗ ಏನು ಮಾಡಿದ್ದಾರೆ ಅಂತಂದರೆ 200 ಬಸ್, ಮೈಸೂರಿನ 200 ಬಸ್ಗಳಿಗೆ ಈ ಒಂದು ಧ್ವನಿಸ್ಪಂದನ ಪ್ರಾಜೆಕ್ಟನ್ನು ಅಳವಡಿಸಿದ್ದಾರೆ. ಸೊ ಆವಾಗ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ, ಅಂದರೆ ಲೈಕ್ ಇವಾಗ ಏನೇ ಒಂದು ಹೊಸ ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಾರೆ ಅದನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಟೆಸ್ಟಿಂಗ್ ಬೇಸಿಸ್ ಮೇಲೆ ಮೈಸೂರಿನ 200 KSRTC ಬಸ್ಗಳಲ್ಲಿ ಈ ಒಂದು ಧ್ವನಿಸ್ಪಂದನ ಪ್ರಾಜೆಕ್ಟನ್ನು ಅಳವಡಿಸಿದ್ದಾರೆ. ಆಯಿತು. ಸೊ ಇವಾಗ ಇದಿಷ್ಟು ಧ್ವನಿಸ್ಪಂದನ ಪ್ರಾಜೆಕ್ಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಈಗ ಈ ಒಂದು ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಏನಿದೆ, ಈ ಅವಾರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವ ಅವಾರ್ಡ್ ಸಿಕ್ಕಿರೋದು ಅಂತಂದರೆ ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಅರ್ಬನ್ ಟ್ರಾನ್ಸ್ಪೋರ್ಟ್. ಈ ಅವಾರ್ಡ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಈ ಅವಾರ್ಡನ್ನು ಕೊಡ್ತಾರೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಈ ಅವಾರ್ಡನ್ನು ಕೊಡ್ತಾರೆ. ಸೊ ಇಷ್ಟು ಬೇಕಾಗಿರುವ ಇನ್ಫಾರ್ಮೇಷನ್ ಅಷ್ಟೇ. ಮತ್ತು ಇನ್ನೊಂದೇನು ಅಂದರೆ ಈ ಧ್ವನಿ ಪ್ರಾಜೆಕ್ಟಲ್ಲಿ ನಾವು ಇಂಪ್ಲಿಮೆಂಟಿಂಗ್ ಪಾರ್ಟ್ನರ್ಸ್ ಬಗ್ಗೆ ನಾವು ಮಾತಾಡಿಲ್ಲ. ಇದು ಯಾರ ಇನಿಷಿಯೇಟಿವ್? KSRTC. ಬಟ್ ಯಾರು ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ರೇಸ್ ಲೈನ್ಸ್ ಫೌಂಡೇಶನ್ ಅಟ್ IIT ಡೆಲ್ಲಿ, ಅದ್ರ ಜೊತೆಗೆ ಜರ್ಮನ್ ಡೆವಲಪ್ಮೆಂಟ್ ಜಿಸ್ ಅನ್ನುವಂಥ ಒಂದು ಜರ್ಮನ್ ಡೆವಲಪ್ಮೆಂಟ್ ಏಜೆನ್ಸಿ, ಇವೆರಡೂ ಸೇರಿಸಿ ಈ ಒಂದು ಧ್ವನಿ ಸ್ಪಂದನ ಪ್ರಾಜೆಕ್ಟನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇಷ್ಟು ವೆರಿ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಈ ಒಂದು ಆರ್ಟಿಕಲ್ನಿಂದ ತಿರುಗೋದು. ಇದು ಎಂಟೈರ್ಲಿ ಪ್ರಿಲಿಮ್ಸ್ಗೆ. ಆ್ಯಂಡ್ ಅಕಸ್ಮಾತ್ ನಿಮ್ಗೇನಾದರೂ ಈ ಪ್ರಾಜೆಕ್ಟ್ನ ಎಲ್ಲರೂ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಈಗ ಎಸ್ಸೆಯಲ್ಲಿ ಇರ್ಬೋದು, ಇಲ್ಲ ಎಥಿಕ್ಸಲ್ಲಿ ಯೂಸ್ ಮಾಡೋಕ್ಕಿರ್ಬೋದು, ಇಲ್ಲ ಅಂತಂದರೆ ಇಕಾನಮಿ ಬಂದಾಗ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಯೂಸ್ ಮಾಡೋದಕ್ಕೆ ಇರ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೋಬೋದಾಗುತ್ತೆ ಅಲ್ಲಿ. ಯಾಕೆ ಅಂತಂದರೆ ಇನ್ಕ್ಲೂಸಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಇದು ನಮ್ಮ SDGಗೂ ಆಗುತ್ತೆ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಇದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಬರುವಂಥ ಗೋಲ್ ನಂಬರ್ 9 ಏನಲ್ಲಿ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಹೇಳ್ತೀವಿ. ಆ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ರೋಡ್ವೇಸ್ ಕೂಡ ಬರುತ್ತೆ ಇನ್ಫ್ರಾಸ್ಟ್ರಕ್ಚರಲ್ಲಿ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ಇನ್ಕ್ಲೂಸಿವ್. ಅದನ್ನು ನೀವು ಕೋಟ್ ಮಾಡ್ಬೋದು. ಎಸ್ಸೆಯಲ್ಲಿ ಕೋಟ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಅನ್ ಎಡ್ಜ್. ಅದ್ರ ಜೊತೆಗೆ SDG 11 ಏನು ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಸಸ್ಟೈನಬಲ್ ಕಮ್ಯುನಿಟೀಸ್ ಅಂತ ಏನು ಮಾತಾಡ್ತೀವಿ ಅದರಲ್ಲೂ ಕೂಡ, ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೈಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋದು. ನೆಕ್ಸ್ಟ್ ಮುಂದಿನ ಆರ್ಟಿಕಲ್ ನೋಡೋಣ. ಅನ್ಸರ್ಟನಿಟಿ ಓವರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇನ್ ಬಳ್ಳಾರಿ ಇನ್ ಡಿಸೆಂಬರ್. ಸೊ ಇಲ್ಲಿ ನಮಗೆ ಏನು ಬೇಕು? ಕನ್ನಡ ಸಾಹಿತ್ಯ ಸಮ್ಮೇಳನ ಬಗ್ಗೆ ನಮಗೆ ಫುಲ್ ಐಡಿಯಾ ಇರಬೇಕು. ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಸ್ಟಾರ್ಟ್ ಆಗಿದ್ದು ಫಸ್ಟ್ ಟೈಮು 1915ನಲ್ಲಿ. ಸೊ ಫಸ್ಟ್ ಟೈಮ್ ಕಂಡಕ್ಟ್ ಆಗಿದ್ದು 1915ನಲ್ಲಿ. ಯಾರು ಆರ್ಗನೈಸ್ ಮಾಡಿದ್ದು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಆರ್ಗನೈಸ್ ಮಾಡ್ಕೊಂಡು ಬಂದಿದೆ. ಯಾವಾಗಿಂದ? 1915ಇಂದ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನ ಏನಂತೀವಿ ಆರ್ಗನೈಸ್ ಮಾಡ್ಕೊಂಡು ಬಂದಿರೋದು. ನೆಕ್ಸ್ಟ್ ಏನು ಗೊತ್ತಿರಬೇಕು ಅಂದರೆ 1915 ನಾನು ಹೇಳಿದೆ ಫಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅಂತ. ಸೊ ಅದರ ಒಂದು ಪ್ರೆಸಿಡೆಂಟ್ ಯಾರಾಗಿದ್ರು ಅಂತಂದರೆ HV ನಂಜುಂಡಯ್ಯನವರು. ಮತ್ತು ನಾವು ಏನು ನೋಡ್ತೀವಿ ಅಂದರೆ ಇಟ್ ಈಸ್ ಅನ್ ಆ್ಯನ್ಯುವಲ್ ಇವೆಂಟ್. ಪ್ರತಿ ವರ್ಷ ಇವೆಂಟ್ ನಡೆಯುತ್ತೆ. ಯೂಶ್ವಲ್ ಆಗಿ ಇದು ನಡೆಯೋದು ಡಿಸೆಂಬರಲ್ಲಿ ಆರ್ಗನೈಸ್ ಮಾಡೋದು. ಓಕೆನಾ? ಇದಾದಮೇಲೆ ಫಸ್ಟ್ ಏನಾಗ್ತಾಯಿತ್ತು ಅಂತಂದರೆ 1915ಇಂದ 1948ವರೆಗೂ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಿದ್ದು ಪ್ರಮುಖ ಲೇಖಕರು ಇಲ್ಲ ಕವಿಗಳು ಯಾರು ಇರ್ತಾರೆ ಅವರು ಇದು ಮಾಡ್ತಾಯಿದ್ರು. ಅಂದರೆ ಪೊಯಟ್ಸ್ ಇವರು ಇನಾಗ್ರೇಟ್ ಮಾಡ್ತಾಯಿದ್ರು. ಬಟ್ ಆಫ್ಟರ್ 1948 ರಾಜ್ಯದ CM ಯಾರು ಇರ್ತಾರೆ ಅವರು ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ.
ಓಕೆನಾ. ಸೊ ಪ್ರೆಸಿಡೆಂಟ್ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಯಾರಾದರೂ ಒಬ್ಬರು ಲೇಖಕರು ಇಲ್ಲ ಕವಿಗಳು ಯಾರಿರ್ತಾರೆ ಅವರೇ ಇರ್ತಾರೆ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಲಿಟ್ರರಿ ಫೀಲ್ಡಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಿದರೆ ಅವರೇ ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಅದನ್ನ ಇನಾಗ್ರೇಟ್ ಮಾಡೋದು ರಾಜ್ಯದ ಮುಖ್ಯಮಂತ್ರಿಗಳೇನಿರ್ತಾರೆ ಅವ್ರು ಮಾಡ್ತಾರೆ. ಮತ್ತು ಈಗ ನಮಗೆ ನೆಕ್ಸ್ಟ್ ಏನು ಗೊತ್ತಿರಬೇಕು ಅಂದರೆ 2024ರಲ್ಲಿ ಏನು ನಡೀತು, ಈ ಒಂದು ಸಮ್ಮೇಳನ ಬಂದು 87th ಸಮ್ಮೇಳನ ಆಗಿತ್ತು. 87ನೇ ಸಮ್ಮೇಳನ 2024ರಲ್ಲಿ ನಡೆದಿದ್ದು. ಎಲ್ಲಿ ನಡೆದಿತ್ತು? ಅದು ಮಂಡ್ಯದಲ್ಲಿ ನಡೆದಿತ್ತು. ಓಕೆನಾ. ನೆಕ್ಸ್ಟು ಈಗ ಡಿಸೆಂಬರಲ್ಲಿ ಏನಿದೆ ಅಲ್ವಾ, ಡಿಸೆಂಬರ್ 2025ರಲ್ಲಿ ನೆಕ್ಸ್ಟ್ ಸಮ್ಮೇಳನ ನಡಿಬೇಕು. ಸೊ ಆ ಸಮ್ಮೇಳನ ಎಲ್ಲಿ ನಡೆಯೋದು? ಇಲ್ ಬಿ 88ನೇ ಸಮ್ಮೇಳನ ಆಗಿರುತ್ತೆ. ಅದರ ಜೊತೆಗೆ ಇದು ಬಳ್ಳಾರಿಯಲ್ಲಿ ನಡಿಬೇಕು ಅಂತ ಡಿಸೈಡ್ ಆಗಿದೆ. ಇನ್ನು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನು ಏನಂತೀವಿ ಪಬ್ಲಿಷ್ ಮಾಡಿಲ್ಲ ಏನೂ. ಬಟ್ ಬಳ್ಳಾರಿಯಲ್ಲಿ 88th ಕನ್ನಡ ಸಾಹಿತ್ಯ ಸಮ್ಮೇಳನನ ಆರ್ಗನೈಸ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಹಾಗೆ ಇದರ ಪ್ರೆಸಿಡೆಂಟ್ ಯಾರು? 88th ಸಮ್ಮೇಳನದ ಪ್ರೆಸಿಡೆಂಟ್ ಯಾರು ಅಂತಂದರೆ ಬಾನು ಮುಷ್ತಾಕ್ ಅವ್ರನ್ನ ಈ ಒಂದು 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೆಸಿಡೆಂಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಬಾನು ಮುಷ್ತಾಕ್ ಅವ್ರ ಬಗ್ಗೆ ನಾವು ನೋಡೋದಾದರೆ ಇವರು ಬುಕ್ಕರ್ ಪ್ರೈಸ್ ಗೆದ್ದಿರುವಂಥ ಕನ್ನಡದ ಮೊದಲ ಕವಯಿತ್ರಿ ಅಂತ ಹೇಳ್ಬೋದು. ಸೊ ಆದ್ದರಿಂದ ಇವರು ಇಂಪಾರ್ಟೆಂಟ್ ಆಗ್ತಾರೆ ಬಾನು ಮುಷ್ತಾಕ್ ಅವರು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಆಸರೆ ಕ್ಯಾಂಪೇನ್ ಲಾಂಚ್ ಟು ಪ್ರಮೋಟ್ ಲೀಗಲ್ ಅಡಾಪ್ಷನ್. ಈ ಒಂದು ಆರ್ಟಿಕಲ್ ಏನಿದೆ 11ನೇ ನವಂಬರ್ ನಾವು ಈ ಆರ್ಟಿಕಲ್ನ ನೋಡಿದ್ವಿ. ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಅಡಾಪ್ಷನ್. ಈಗ ಏನು ದತ್ತು ತಗೊಳ್ಳೋ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಕುರಿತಾಗಿ ಈ ಒಂದು ಕ್ಯಾಂಪೇನ್ ಇದೆ. ಆಸರೆ ಅಂತಂದರೆ ಇದರ ಫುಲ್ ಫಾರ್ಮ್ ಇದೆ. ಈ ಆಸರೆ ಏನಿದೆ ಇದಕ್ಕೆ ಫುಲ್ ಫಾರ್ಮ್ ಇದೆ. ಏನು ಅದರ ಫುಲ್ ಫಾರ್ಮ್ ಅಂದರೆ ಅಡಾಪ್ಷನ್ ಅಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಫಾರ್ ಅಬ್ಯಾಂಡನ್ಡ್, ಸರೆಂಡರ್ಡ್ ಆ್ಯಂಡ್ ಆರ್ಫನ್ ಚಿಲ್ಡ್ರನ್ ರೆಸ್ಪಾನ್ಸಿಬ್ಲಿ ಆ್ಯಂಡ್ ಎಥಿಕಲಿ. ಸೊ ಇದು ಆಸರೆ ಅನ್ನುವಂಥ ಒಂದು ಆಸರೆದ ಫುಲ್ ಫಾರ್ಮ್ ಆಗಿದೆ. ಸೊ ಈ ಒಂದು ಆಸರೆ ಕಾರ್ಯಕ್ರಮವನ್ನು ಯಾರು ಹಮ್ಮಿಕೊಂಡಿದ್ದಾರೆ ಅಂದರೆ ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂತಂದರೆ ಈ ಬೆಂಗಳೂರು ಈಸ್ಟ್ ಏನಿದೆ, ಬೆಂಗಳೂರು ಈಸ್ಟ್ನ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್, ಅದರ ಜೊತೆಗೆ ಶಿಶು ಮಂದಿರ್ ಅನ್ನುವಂತಹ ಒಂದು NGO. ಒಂದು ಕಡೆ ಬೆಂಗಳೂರು ಈಸ್ಟ್ನಲ್ಲಿ ಇರುವಂತಹ ಬೆಂಗಳೂರು ಈಸ್ಟ್ನ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಏನಿದೆ ಅದು, ಅದರ ಜೊತೆಗೆ ಶಿಶು ಮಂದಿರ್ ಅನ್ನುವಂಥ ಒಂದು NGO. ಈ ಎರಡೂ ಆರ್ಗನೈಸೇಷನ್ ಸೇರಿ ಈ ಆಸರೆ ಅನ್ನುವಂಥ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನು ಈ ಕ್ಯಾಂಪೇನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಒಂದು ಅಡಾಪ್ಷನ್ ಏನಿದೆ ಅಡಾಪ್ಷನ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಅಡಾಪ್ಷನ್ ಅಂದರೆ ನಾರ್ಮಲ್ ಅಡಾಪ್ಷನ್ ಅಲ್ಲ, ಇಟ್ ಶುಡ್ ಬಿ ಲೀಗಲ್ ಅಡಾಪ್ಷನ್ಸ್. ಈಗ ಒಂದು ಮಗುನ ಯಾರಾದ್ರು ದತ್ತು ತೊಗೋತಾ ಇದ್ದಾರೆ ಅಂದರೆ ಅವರು ಲೀಗಲ್ ಆಗಿ ತೊಗೋಬೇಕು ಅನ್ನೋ ವಿತ್ ಆಲ್ ದ ಪೇಪರ್ಸ್ ಸೈನ್ಡ್ ಎಲ್ಲನೂ ಮಾಡಿ ಅದಾದಮೇಲೆ ದತ್ತು ತೊಗೋಬೇಕು. ಸೊ ಹಾಗಾಗಿ ಲೀಗಲ್ ಅಡಾಪ್ಷನನ್ನು ಎನ್ಕರೇಜ್ ಮಾಡೋದಕ್ಕೆ ಮತ್ತು ಜನರಲ್ಲಿ ಅಡಾಪ್ಷನ್ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ಕ್ಯಾಂಪೇನನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಅಂತ ನಾವು ನೋಡಿದ್ರೆ ರೈಟ್ ಟು ಗುಡ್ ಫ್ಯಾಮಿಲಿ ಒಂದು ಮತ್ತು ರೈಟ್ ಟು ಹ್ಯಾಪಿ ಲೈಫ್, ಇದು ಎರಡೂ ಒಂದು ಮಗುವಿನ ಹಕ್ಕು ಅಂತ ಹೇಳ್ಬೋದು. ಸೊ ಇಟ್ ಯೂಶಲಿ ಕಮ್ಸ್ ಅಂಡರ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21. ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಬಿಕಾಸ್ ಒಂದು ಮಗು ಇದೆ ಅಂತಂದರೆ ಆ ಮಗುವಿಗೆ ಸರಿಯಾದ ಒಂದು ಫ್ಯಾಮಿಲಿ ಕೇರ್ ದೊರಕಬೇಕು, ಮತ್ತು ಒಂದು ನರ್ಚರಿಂಗ್ ಫ್ಯಾಮಿಲಿ ಸಿಗಬೇಕು, ಮತ್ತು ಲವ್, ಫ್ರೆಂಡ್ಶಿಪ್ ಎಲ್ಲನೂ ಆ ಒಂದು ಮಗುಗೆ ಸಿಗಬೇಕು. ಸೊ ಹಾಗಾಗಿ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಈಗ ಅಡಾಪ್ಟ್ ಮಾಡಿಕೊಂಡ್ರೆ, ಈಗ ಒಂದು ಅನಾಥ ಮಗುವನ್ನು ಇರ್ಬೋದು, ಇಲ್ಲಾಂದರೆ ಯಾರಾದರೂ ಬಿಟ್ಟು ಹೋಗಿರುವಂಥ ಮಗು ಏನಿರುತ್ತೆ ಅಂಥ ಮಕ್ಕಳಿಗೆ ಒಂದು ಸ್ವಂತ ಮನೆಯನ್ನು ಕಲ್ಪಿಸೋದು, ಸ್ವಂತ ಫ್ಯಾಮಿಲಿಯನ್ನು, ಒಂದು ಸ್ವಂತ ಪರಿವಾರವನ್ನು ಸೃಷ್ಟಿಸೋದು ಈ ಒಂದು ಆಸರೆ ಕ್ಯಾಂಪೇನನ್ನು ಮುಖ್ಯ ಉದ್ದೇಶ ಆಗಿದೆ ಅಂತ ನಮಗೆ ಗೊತ್ತಿರಬೇಕು. ಸೊ ಬೇಸಿಕಲಿ ದಿಸ್ ಇಸ್ ಎಂಟೈರ್ಲಿ ಪ್ರಿಲಿಮ್ಸ್. ಆಸರೆ ಕ್ಯಾಂಪೇನ್ ಬಗ್ಗೆ ಕೇಳ್ಬೋದು ಅಷ್ಟೇ. ಅಂದರೆ ಇಟ್ ಈಸ್ ರಿಲೇಟೆಡ್ ಟು ವಿಚ್ ಲೈಕ್ ವಾಟ್ ಅಂತ ಕೇಳ್ಬೋದು. ಆಸರೆ ಕ್ಯಾಂಪೇನ್ ಇತ್ತೀಚೆಗೆ ನ್ಯೂಸಲ್ಲಿದೆ. ಸೊ ಇದು ಈ ಕೆಳಗಿನ ಯಾವುದರ ಕುರಿತದ್ದಾಗಿದೆ ಅನ್ನೋದು ನಮಗೆ ಒಂದು ಕ್ವೆಶನ್ ಇರ್ಬೋದು. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಎಕ್ಸ್ಪರ್ಟ್ ಸ್ಟ್ರೆಸ್ ಅರ್ಲಿ HPV ವ್ಯಾಕ್ಸಿನೇಷನ್ ಟು ಪ್ರಿವೆಂಟ್ ಸರ್ವಿಕಲ್ ಕ್ಯಾನ್ಸರ್. ಇಲ್ಲಿ ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಇಂಪಾರ್ಟೆಂಟ್ ಆಗೋದು HPV ಮತ್ತು HPV ವ್ಯಾಕ್ಸಿನೇಷನ್ ಬಗ್ಗೆ ಅಷ್ಟೇ. HPV ಅಂತ ಅಂದರೆ ಇದರ ಫುಲ್ ಫಾರ್ಮ್ ಬಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು HPVಯ ಫುಲ್ ಫಾರ್ಮ್ ಆಗಿದೆ. ಇದರ ಮೇನ್ ಟ್ರಾನ್ಸ್ಮಿಷನ್ ಮೋಡ್ ಏನಿದೆ ಇದು ಯೂಶಲಿ ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್, ಯೂಶಲಿ ಬಿಕಾಸ್ ಆಫ್ ಸೆಕ್ಷುವಲ್ ಇಂಟರ್ಕೋರ್ಸ್. ಸೆಕ್ಷುವಲಿ ಆ್ಯಕ್ಟಿವ್ ಇರುವಂಥ ಜನರಲ್ಲಿ ಹೆಚ್ಚಿನದಾಗಿ ನಾವು HPV ಇನ್ಫೆಕ್ಷನ್ಗಳನ್ನು ನೋಡ್ಬೋದಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ
ಈ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ನ ಹೊಂದಿರ್ತಾರೆ ಕೆಲವರು. ಸೊ ಅಂಥವ್ರಿಗೂ ಕೂಡ ಈ HPV ವ್ಯಾಕ್ಸಿನ್ HPV ವೈರಸ್ ಇನ್ಫೆಕ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿವೆ. ಸೊ ಇಷ್ಟು ಬೇಸಿಕ್ ಇದು. HPV ಈಸ್ ಅ ವೈರಸ್ ಅನ್ನೋದು. ನೆಕ್ಸ್ಟ್ ನಾವು ವ್ಯಾಕ್ಸಿನ್ಗೆ ಬಂದಾಗ ಈ HPV ವ್ಯಾಕ್ಸಿನನ್ನು ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಯೂಶಲಿ ಗಿವನ್ ಬಿಟ್ವೀನ್ ದ ಇಯರ್ಸ್ ಆಫ್ 9 to 15 ಇಯರ್ಸ್. 9 to 15 ಇಯರ್ಸ್ ಒಳಗಡೆ ಇರುವಂಥ ಹುಡುಗಿರಿಗೆ ಈ ಒಂದು HPV ವ್ಯಾಕ್ಸಿನನ್ನು ಕೊಡ್ತೀವಿ. ಮತ್ತು ಇನ್ನು ಏನು ಅಂದರೆ ಇದರಲ್ಲಿ 2 ರೀತಿಯಾದ ವ್ಯಾಕ್ಸಿನ್ ಇದೆ. ಒಂದು 2 ಡೋಸ್ ವ್ಯಾಕ್ಸಿನ್, ಇನ್ನೊಂದು 3 ಡೋಸ್ ವ್ಯಾಕ್ಸಿನ್ ಅಂತ. ಸೊ 2 ಡೋಸ್ ವ್ಯಾಕ್ಸಿನ್ ಯಾರಿಗೆ ಕೊಡ್ತಾರೆ ಅಂತಂದರೆ, ಈ 15 ವರ್ಷದ ಒಳಗಡೆ ಒಂದು ವ್ಯಾಕ್ಸಿನನ್ನು ಹಾಕ್ಸ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ಈ 2 ಡೋಸ್ ವ್ಯಾಕ್ಸಿನ್ನ ಕೊಡೋದು. ಏನು, ಒಂದು 15 ವರ್ಷಗಳ ಒಳಗೆ 15 ಇಯರ್ಸ್ ಒಳಗಡೆ ಏನಾದರೂ ಇದ್ದಾಗ ಒಂದು ಇಂಜೆಕ್ಷನ್ ತೊಗೊಂಡಿದ್ದಾರೆ. ಸೊ ಆವಾಗ ಏನು ಮಾಡ್ತಾರೆ ಅಂತಂದರೆ, ಅದು ಆಗಿದ್ದ ನಂತರ 6 ಮಂತ್ಸ್ ಒಳಗಡೆ ಇನ್ನೊಂದು ಇಂಜೆಕ್ಷನ್, 6 ಮಂತ್ಸ್ ಟು 1 ಇಯರ್ ಒಳಗಡೆ ಇನ್ನೊಂದು ಇಂಜೆಕ್ಷನ್ನ ತೊಗೋಬೇಕು. ಇದು 2 ಡೋಸ್ ಪಾಲಿಸಿ. 3 ಡೋಸ್ ಪಾಲಿಸಿ ಯಾವಾಗ ಅಂತಂದರೆ, ಈಗ 15 ಇಯರ್ಸ್ ಆಗೋಗಿದೆ ಬಟ್ ಅವರು ವ್ಯಾಕ್ಸಿನೇಷನನ್ನು ತೊಗೊಂಡಿಲ್ಲ. ಸೊ ಅಂಥವ್ರಿಗೆ, ಅಂದರೆ ಇದು ಅಪ್ ಟು ಏಜ್ ಆಫ್ 26 ಇಯರ್ಸ್. ಸೊ 15 to 26 ಇಯರ್ಸ್ ಏನಿರ್ತಾರೆ ಅವರಿಗೆ ಈ ಒಂದು 3 ಡೋಸ್ ವ್ಯಾಕ್ಸಿನ್ ಇಟ್ ಈಸ್ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಏನು ಮಾಡುತ್ತೆ 3 ಡೋಸ್ ವ್ಯಾಕ್ಸಿನ್ ಅಂತ ನಾವು ಹೇಳಿದ್ರೆ, ಯಾವ ರೀತಿಯಾಗಿ ಕೊಡೋದು ಇದನ್ನು ಅಂತ ನಾವು ನೋಡಿದ್ರೆ, ಫಸ್ಟು ಯಾವಾಗ ತೊಗೊಂಡಿರ್ತಾರೆ, ಈಗ 15 to 26 ಒಳಗಡೆ ಯಾವಾಗಲೂ ಒಂದು ಸತಿ ತೊಗೊಂಡಿದ್ದಾರೆ ಫಸ್ಟ್ ಡೋಸನ್ನು. ಸೊ ಫಸ್ಟ್ ಡೋಸ್ ಆದ 1 ರಿಂದ 2 ತಿಂಗಳು ಗ್ಯಾಪ್ ಕೊಡಬೇಕು ಅಷ್ಟೇ. 1 ರಿಂದ 2 ತಿಂಗಳೊಳಗಡೆ ಸೆಕೆಂಡ್ ಡೋಸನ್ನು ತೊಗೋಬೇಕು. ಮತ್ತು 1 ತಿಂಗಳು ಆದಮೇಲಿಂದ 6 ತಿಂಗಳು ಒಳಗಡೆ ಥರ್ಡ್ ಡೋಸನ್ನು ಅವರು ತೊಗೋಬೇಕು. ಸೊ ದಿಸ್ ಇಸ್ ಅ 3 ಡೋಸ್ ಪ್ರಾಸೆಸ್ ಫಾರ್ HPV ವ್ಯಾಕ್ಸಿನೇಷನ್. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ. ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ನ ನಾವು ನೋಡಿದ್ವಿ, ಈಸ್ಟರ್ನ್ ಹಿಮಾಲಯನ್ ಬರ್ಡ್ಸ್ ಅಂಡರ್ ಥ್ರೆಟ್ ಅಂತ IISc ಸ್ಟಡಿ ಹೇಳಿತ್ತು. IISc ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿತ್ತು. ಎಲ್ಲಿ, ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥ ಪ್ರದೇಶದಲ್ಲಿ. ಸೊ ಈ ಒಂದು ಪ್ರದೇಶದಲ್ಲಿ IISc ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿತ್ತು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೀವು ಆ ದಿನದ ವಿಡಿಯೋ ಹೋಗಿ, ಐ ಥಿಂಕ್ ಇಟ್ ಈಸ್ 11th or 12th ನವಂಬರ್ದು, ಇದು 12th ನವಂಬರ್ ವಿಡಿಯೋ ಅನಿಸುತ್ತೆ. ನೀವು ಅಲ್ಲಿ ಹೋಗಿ ಅಂದರೆ ವಿಡಿಯೋಗಳ ಲಿಸ್ಟಲ್ಲಿ ಹೋಗಿ ನೀವು ಆ ಟೈಮ್ ಸ್ಟ್ಯಾಂಪನ್ನು ಆರ್ಟಿಕಲ್ ಲಿಸ್ಟನ್ನು ನೋಡಿದ್ರೆ ನಿಮಗೆ ಈ ಆರ್ಟಿಕಲ್ ಕಾಣಸಿಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಒಂದ್ಸತಿ ಚೆಕ್ ಮಾಡಿ. ಇದು ಐ ಥಿಂಕ್ ಇಟ್ ಇಸ್ 12th ನವಂಬರ್. ಅದಾದಮೇಲೆ ಸೊ ಇದರಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತಂದರೆ, ನಾವು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸನ್ನು ನೋಡಿದ್ರೆ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇರ್ಬೋದು, ಬಯೋಸ್ಪಿಯರ್ ರಿಸರ್ವ್ಸ್, ಇವುಗಳ ಮೇಲೆ ಪ್ರಿಲಿಮ್ಸಲ್ಲಿ ಹೆಚ್ಚಿನದಾಗಿ ಕ್ವೆಶನ್ಸ್ಗಳು ಬಂದಿದೆ. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಪ್ರಿಲಿಮ್ಸ್ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇರೋದು. ಸೊ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದೆ, ಎಲ್ಲಿದೆ, ಇದು ಅರುಣಾಚಲ್ ಪ್ರದೇಶಲ್ಲಿ ಬರುತ್ತೆ. ಸೊ ಇಟ್ ಈಸ್ ನಾರ್ತ್ ಈಸ್ಟರ್ನ್ ಇಂಡಿಯಾ. ಮತ್ತು ಇದರ ಸುತ್ತಮುತ್ತ ಯಾವ ಒಂದು ರಿಸರ್ವ್ಸ್ ಇದೆ ಅಂತ ನೋಡಿದ್ರೆ, ಇದು ಈಗಲ್ ನೆಸ್ಟ್ನ ನಾರ್ತ್ ಈಸ್ಟ್ಗೆ ಸೆಸ್ಸಾ ಆರ್ಕಿಡ್ ಸೆಂಚುರಿ ಅಂತ ಒಂದು ಸ್ಯಾಂಚುರಿ ಇದೆ. ಅದೇ ಈಗಲ್ ನೆಸ್ಟ್ ಸ್ಯಾಂಚುರಿನ ಈಸ್ಟ್ಗೆ ಪಕ್ಕೆ ಟೈಗರ್ ರಿಸರ್ವ್ ಏನಿದೆ, ಆ ಪಕ್ಕೆ ಟೈಗರ್ ರಿಸರ್ವ್ ಕೂಡ ಇದೆ. ಮತ್ತು ಈ ಈಗಲ್ ನೆಸ್ಟ್ ಸ್ಯಾಂಚುರಿ ಏನಿದೆ, ವೈಲ್ಡ್ ಲೈಫ್ ಸ್ಯಾಂಚುರಿ, ಇದು ಕಾಮೆಂಗ್ ಟೈಗರ್ ರಿಸರ್ವ್ ಕಾಮೆಂಗ್ ಎಲಿಫೆಂಟ್ ರಿಸರ್ವ್ ಏನಿದೆ ಅದರ ಒಂದು ಭಾಗ ಕೂಡ ಹೌದು. ಸೊ ಇಷ್ಟು ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅಂದರೆ ಯಾವ ಒಂದು ಸ್ಟೇಟ್ಗೆ ಈ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ ಮತ್ತು ಇದರ ಸುತ್ತಮುತ್ತಲಿನ ಪ್ರದೇಶ ಏನಿದೆ, ಅಂದರೆ ಅದೇನಾದ್ರು ಅಡ್ಜಾಯ್ನ್ ಆಗಿ ಬೇರೆ ಒಂದು ಟೈಗರ್ ರಿಸರ್ವ್ಗೆ ಇಲ್ಲಾಂದರೆ ಒಂದು ಏನಂತೀವಿ ನ್ಯಾಷನಲ್ ಪಾರ್ಕ್ಗೆ ಅಟ್ಯಾಚ್ ಆಗಿದೆ, ಇವುಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು. ಸೊ ಅದು ನಮಗೆ ಇಲ್ಲಿ ಸಿಕ್ಕಿದೆ. ಮುಂದಿನ ಆರ್ಟಿಕಲ್ ನೋಡೋಣ. SC ಫೈನ್ಸ್ TN ಚಾಲೆಂಜ್ ಟು ಮೇಕೆದಾಟು ರಿಸರ್ವೈರ್ ಪ್ರಾಜೆಕ್ಟ್ ಪ್ರಿಮೆಚ್ಯೂರ್. ಇದು ಆ್ಯಕ್ಚುಲಿ ನಮ್ಮ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕು. ಫಸ್ಟು ಇದರ ಮೇಕೆದಾಟು ಪ್ರಾಜೆಕ್ಟ್ ಏನು ಅನ್ನೋದು ಗೊತ್ತಿರಬೇಕು. ಇದು ಒಂದು ಕಡೆ ರಿಸರ್ವೈರ್ ಆದರೆ ಇನ್ನೊಂದು ಕಡೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಸೊ ಒಂದು ಕಡೆ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ರಿಸರ್ವೈರ್ ಆ್ಯಂಡ್ ಆಲ್ಸೋ ಅ ಹೈಡ್ರೋ ಪವರ್ ಪ್ರಾಜೆಕ್ಟ್ ಅದು. ನೆಕ್ಸ್ಟ್ ಇದರ ಕೆಪಾಸಿಟಿ ಏನು ಅಂತಂದರೆ, ಸುಮಾರು 400 ಮೆಗಾವ್ಯಾಟ್ಸ್ ಅಷ್ಟು ಪವರನ್ನು ಜನ್ರೇಟ್ ಮಾಡುವಂಥ ಕೆಪಾಸಿಟಿ ಇದೆ. ಅಂದರೆ ಈಗ ಸದ್ಯಕ್ಕೆ ಇನ್ನೂ ಇದು ಲಾಂಚ್ ಮಾಡಿಲ್ಲ ಈ ಪ್ರಾಜೆಕ್ಟು, ಜಸ್ಟ್ ಇಟ್ ಇಸ್ ಸ್ಟಿಲ್ ಅಂಡರ್ ಪ್ರಪೋಸಲ್ ಸ್ಟೇಜಲ್ಲೇ ಈ ಒಂದು ಪ್ರಾಜೆಕ್ಟ್ ಇದೆ. ಆ್ಯಂಡ್ ಇದರ ಟೋಟಲ್ ಕಾಸ್ಟ್ ಏನು ಹೇಳಿದ್ದಾರೆ ಅಂದರೆ ಸುಮಾರು 9,000 ಕೋಟಿ ರೂಪಾಯಿಗಳಷ್ಟು ಅಂತ ಕೂಡ ಹೇಳಿದ್ದಾರೆ. ಎಲ್ಲಿ ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂತಂದರೆ, ಕನಕ್ಪುರದ ಹತ್ರ ಇರುವಂತಹ ಮೇಕೆದಾಟು ಅನ್ನೋ ಪ್ಲೇಸಲ್ಲಿ. ಯಾವ ಒಂದು ನದಿ ಮೇಲೆ, ಕಾವೇರಿ ನದಿ ಮೇಲೆ ಈ ಒಂದು ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಇಶ್ಯೂ ಏನು ಅಂತ ನಾವು ನೋಡೋದಾದರೆ, ಕರ್ನಾಟಕ ಮತ್ತು ತಮಿಳುನಾಡು ಬಗ್ಗೆ ಕಾವೇರಿ ನದಿ ವಿವಾದ ನಡೀತಾನೆ ಇದೆ.
ಸೊ ತಮಿಳ್ನಾಡು ಏನು ಹೇಳಿದೆ ಅಂತಂದರೆ, ತಮಿಳ್ನಾಡು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಏನಂತ ಹೇಳಿ, ಕರ್ನಾಟಕ ಈ ಮೇಕೆದಾಟು ಪ್ರಾಜೆಕ್ಟನ್ನು ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ತಮಿಳ್ನಾಡು ಇರ್ಬೋದು ಮತ್ತು ಬೇರೆ ರೈಪೇರಿಯನ್ ಸ್ಟೇಟ್ಸ್, ಪುದುಚೇರಿ ಏನಿದೆ, ತಮಿಳ್ನಾಡು ಮತ್ತು ಪುದುಚೇರಿಗೆ ಕಾವೇರಿಯಿಂದ ಬರಬೇಕಾಗಿರುವಂತಹ ವಾಟರ್, ನೀರು ಏನಿದೆ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ತಮಿಳ್ನಾಡು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ದಿಸ್ ಇಸ್ ಸ್ಟಿಲ್ ಇನ್ ಪ್ರಪೋಸಲ್ ಸ್ಟೇಜ್. ಈ ಪ್ರಾಜೆಕ್ಟ್ ಏನಿದೆ ಪ್ರಪೋಸಲ್ ಸ್ಟೇಜ್ ಇದೆ. ಸೊ ಇಟ್ ಈಸ್ ಲೈಕ್ ಇನ್ನು ಪ್ರೀಮೆಚ್ಯೂರ್ ಸ್ಟೇಜಲ್ಲಿ ಇರುವಂತಹ ಕಾರಣ ನಾವು ಯಾವುದೇ ರೀತಿಯಾದ ಒಂದು ಏನಂತೀವಿ ಬ್ಯಾನನ್ನು ಅಥವಾ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಈ ಒಂದು ಪ್ರಾಜೆಕ್ಟ್ನ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಕರೆಂಟ್ ಅಫೇರ್ಸ್ ಏನಾಗ್ತಾ ಇದೆ ಅಂತ. ಇನ್ನು ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಮತ್ತು ಮೇಕೆದಾಟು ಪ್ರಾಜೆಕ್ಟನ್ನು ಏನಕ್ಕೆ ಮಾಡ್ತಾ ಇದ್ದಾರೆ, ಲೈಕ್ ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದರೆ, ಈ ಏನು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ರೀಜನ್ ಏನಿದೆ ಅಂದರೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಈ ಒಂದು ರೀಜನ್ಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಈ ಮೇಕೆದಾಟು ಪ್ರಾಜೆಕ್ಟನ್ನು ಅವರು ಬಿಲ್ಡ್ ಮಾಡ್ತಾ ಇರೋದು. ಅಂದರೆ ಈ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡೋದು ಮುಖ್ಯ ಉದ್ದೇಶ ಏನು ಅಂತಂದರೆ, ಬೆಂಗಳೂರು ಮತ್ತು ಸುತ್ತಮುತ್ತಲಿನ ನಗರಗಳೇನಿವೆ ಆ ಒಂದು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ. ಯಾಕೆ ಅಂತಂದರೆ, ಈ ರೀಜನನ್ನು ನಾವು ನೋಡಿದ್ರೆ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ರೀಜನ್ ಎಲ್ಲ ನಾವು ನೋಡಿದ್ರೆ ಇದೆಲ್ಲ ಡ್ರೈಲ್ಯಾಂಡ್ ರೀಜನ್. ಸೊ ಅಲ್ಲಿ ಅಷ್ಟಾಗಿ ನೀರು ಸಿಗೋದಿಲ್ಲ ಒಂದು. ಸೊ ಹಾಗಾಗಿ ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇನ್ನು ಬೆಂಗಳೂರನ್ನ ನೋಡಿದ್ರೆ ನಾವು, ಬೆಂಗಳೂರು ಮೆಟ್ರೋಪಾಲಿಟನ್ ಸಿಟಿ ಆಗಿದೆ. ಆ್ಯಂಡ್ ಆ್ಯಸ್ ಡೆವಲಪ್ಮೆಂಟ್ ಇಸ್ ಟೇಕಿಂಗ್ ಪ್ಲೇಸ್, ನಮಗೆ ವಾಟರ್ ಶಾರ್ಟೇಜನ್ನು ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಚೆನ್ನೈಯಲ್ಲಿ ಏನಾಯಿತು ಅಂತಂದರೆ, ಕಳೆದ ಸಮ್ಮರಲ್ಲೂ ಕೂಡ ನೀರಿನ ತೊಂದರೆಗಳು ಆಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಕುಡಿಯೋ ನೀರು ದೊರಕಲಿಲ್ಲ ಹಲವಾರು ಮಂದಿಗೆ. ಸೊ ಆ ರೀತಿಯಾದ ಒಂದು ಸಿಚುವೇಶನನ್ನು ಅವಾಯ್ಡ್ ಮಾಡೋದಕ್ಕೆ ಮೇಕೆದಾಟು ಪ್ರಾಜೆಕ್ಟನ್ನು ಅವರು ಪ್ರಪೋಸ್ ಮಾಡಿದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಲ್ಲಿಂದ ನಾವು ಏನು ನೋಡ್ತೀವಿ ಆರ್ಟಿಕಲ್ಸು, ಇದೆಲ್ಲನೂ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ತಾ ಇರುವಂಥದ್ದು. ನಾವು ಈಗ ಇಲ್ಲಿಂದ ಯಾವುದೇ ಆರ್ಟಿಕಲ್ ನಾವು ನೋಡಿದ್ರು ಇದನ್ನ ನಾವು ಫುಲ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ಏನು ಅಂದರೆ, ಹೈಕೋರ್ಟ್ ಇಶ್ಯೂಸ್ SOP ಫಾರ್ ಹ್ಯಾಂಡಲಿಂಗ್ ಕೇಸಸ್ ಆಫ್ ಮೈನರ್ ವಿಕ್ಟಿಮ್ಸ್ ಆಫ್ ಸೆಕ್ಷುವಲ್ ಅಫೆನ್ಸಸ್. ಕರ್ನಾಟಕದ ಹೈಕೋರ್ಟ್ ಏನಿದೆ, ಇದು ಯಾವುದೋ ಒಂದು ಕೇಸ್ ಏನದು ವಿಚಾರಣೆ ನಡೆಸುವಾಗ ಒಂದು SOPಯನ್ನು ಕೊಟ್ಟಿದೆ. ಅಂದರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪ್ರೊಸೀಜರ್ ಏನು ಹೈಕೋರ್ಟ್ ನೀಡಿದೆ, ಇಟ್ ಈಸ್ ಜಸ್ಟ್ ಟೆಂಪರರಿ, ಸದ್ಯಕ್ಕೆ ಮಾತ್ರ ಇದು. ಅಂದರೆ ಟೆಂಪರರಿಯಾಗಿ ಈ ಒಂದು SOPಯನ್ನು ನೀಡಿದೆ. ಆ್ಯಸ್ ಸೂನ್ ಆಸ್ ಗವರ್ನಮೆಂಟ್ ಡ್ರಾಫ್ಟ್ಸ್ ಅ ನ್ಯೂ SOP, ಸರ್ಕಾರ ಹೊಸ SOP ಒಂದು ರಚಿಸಿದ ತಕ್ಷಣ, ಅಂದರೆ ಅದನ್ನು ಜಾರಿಗೆ ತಂದ ತಕ್ಷಣ ಈ ಒಂದು SOP ಏನಿದೆ, ಹೈಕೋರ್ಟ್ ನೀಡಿರುವಂಥ SOP ಏನಿದೆ ಅದು ಏನಂತೀವಿ ಸ್ಟಾಪ್ ಆಗುತ್ತೆ. ಅಂದರೆ ಅದು ನೆಕ್ಸ್ಟ್ ವರ್ಕ್ ಆಗೋದಿಲ್ಲ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಈಗ ನಾವು ನೋಡೋದಾದ್ರೆ ಈ SOPಯಲ್ಲಿ ಏನೇನಿದೆ ಅನ್ನೋದು, ಆ ಪ್ರಾವಿಷನ್ಸ್ ಏನಿದೆ ಆ ಪ್ರಾವಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ ವಿಮೆನ್ ಇಶ್ಯೂಸ್ ಅಂತ ಬಂದಾಗ ಇಟ್ ಇಸ್ ಸೆಕ್ಷುವಲ್ ಅಫೆನ್ಸಸ್ ಕೂಡ ಅಲ್ಲಿ ಬರುತ್ತೆ. ಸೊ ಏನಾದ್ರು ಮೀನ್ಸಲ್ಲಿ ಕ್ವೆಶನ್ ಬಂದು ವಿಮೆನ್ ಇಶ್ಯೂಸಲ್ಲಿ ಇರ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸೆಕ್ಷುವಲ್ ಅಫೆನ್ಸಸ್ ಬಗ್ಗೆ ಏನೇ ಇರ್ಬೋದು, ಏನಾದ್ರು ಮೇನ್ಸಲ್ಲಿ ಕ್ವೆಶನ್ಸ್ ಬಂತಂತಂದರೆ ಆಗ ನಾವು ಈ ಒಂದು ಅಂದರೆ ಕರ್ನಾಟಕ ಹೈಕೋರ್ಟ್ ಈ ರೀತಿಯಾದ SOPಯನ್ನು ಬಿಡುಗಡೆ ಮಾಡಿದೆ. ಸೊ ಅದನ್ನು ಗೌರ್ಮೆಂಟ್ ಕೂಡ ಏನು ಮಾಡಬೇಕು, ಜಾರಿಗೆ ತರಬೇಕು. ಗೌರ್ಮೆಂಟ್ ಇದು ಟೆಂಪರರಿ ಆಗಿರುವಂಥ ಕಾರಣ ಗವರ್ನಮೆಂಟು ಹೊಸದಾಗಿ ಒಂದು ಕಾಯ್ದೆಯನ್ನು ರಚಿಸಬೇಕು ಅಥವಾ ಒಂದು ಆಪರೇಟಿಂಗ್ ಪ್ರೊಸೀಜರನ್ನು ನೀಡಬೇಕು ಅಂತ ನಾವು ಮೇನ್ಸಲ್ಲಿ ಮೆನ್ಷನ್ ಮಾಡ್ಬೋದಾಗುತ್ತೆ. ಸೊ ಇನ್ನು ನಾವು ನೋಡೋದಾದರೆ ಇದರಲ್ಲಿ ಏನು ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ಸ್, ಈ SOPಯಲ್ಲಿ ಏನು ಹೇಳಿದೆ ಅಂತ ನಾವು ನೋಡಬೇಕಾಗುತ್ತೆ. ಮೊದಲಿಗೆ ಏನು ಅಂತಂದರೆ, ಈ SOPಯ ಮುಖ್ಯ ಒಂದು ಧ್ಯೇಯ ಏನು ಅಂದರೆ, ಒಂದು ಯೂನಿಫೈಡ್ ಮತ್ತು ಟೈಮ್ ಬೌಂಡ್ ಪ್ರಾಸೆಸನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಈಗ ಸೆಕ್ಷುವಲ್ ಅಫೆನ್ಸಸ್ ಅಂತ ಬಂದಾಗ ಆ ಒಂದು ಪ್ರಾಸೆಸ್ ಏನಿದೆ ಅದು ತುಂಬಾ ಡ್ರ್ಯಾಗ್ ಆಗುತ್ತೆ. ಅಂದರೆ ಫ್ರಮ್ ಪೊಲೀಸ್ ಇನ್ವೆಸ್ಟಿಗೇಷನ್, ಮೆಡಿಕಲ್ ಆಫೀಸರ್ನ ಎಕ್ಸಾಮಿನೇಷನ್ ಇರ್ಬೋದು, ಮತ್ತು ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಿರ್ಬೋದು, ಕೋರ್ಟ್ ಅದನ್ನು ಏನಂತೀವಿ ವಿವಾದಗಳು ನಡೆದು ಅದಕ್ಕೆ ಜಡ್ಜ್ಮೆಂಟನ್ನು ಕೊಡೋದೇನಿದೆ, ಈ ಪ್ರಾಸೆಸ್ ಇಸ್ ವೆರಿ ಲೆಂತಿ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಕೂಡ ಹೌದು. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಇದನ್ನ ಟೈಮ್ ಬೌಂಡ್ ಪ್ರಾಸೆಸ್ ಆಗಿ ಕನ್ವರ್ಟ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಯೂನಿಫೈಡ್ ಆಗಿರಬೇಕು. ಈಗ ಏನಾಗುತ್ತೆ ಅಂದರೆ, ಈಗ ಪೊಲೀಸವ್ರ ಹತ್ರ ಹೋಗ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಒಂಥರ ಆ್ಯಕ್ಟ್ ಮಾಡುತ್ತೆ, ಮೆಡಿಕಲ್ ಎಕ್ಸಾಮಿನರ್ ಒಂಥರ ಆ್ಯಕ್ಟ್ ಮಾಡ್ತಾರೆ, ಇನ್ನು ಜುಡಿಷಿಯರಿಗೆ ಹೋದರೆ ಅಲ್ಲಿ ಒಂಥರ ಆ್ಯಕ್ಟ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂದರೆ ಎಲ್ಲ ಕಡೆ
ಸೆಪ್ರೇಟಾಗಿ ಅವ್ರು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ವಿಕ್ಟಿಮ್ ಏನಿರ್ತಾರೆ, ವಿಕ್ಟಿಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಬದಲಾಗಿ ಯೂನಿಫೈಡ್ ಅಂದರೆ ಎಲ್ಲರ ಮಧ್ಯನೂ ಒಂದು ಹೊಂದಾಣಿಕೆ ಇರಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೆಡಿಕಲ್ ಆಫೀಸರ್ ಇರ್ಬೋದು, ಇಲ್ಲ ಜುಡಿಷಿಯರಿ ಇರ್ಬೋದು. ಇವುಗಳ ಮಧ್ಯೆ ಒಂದು ಏನಂತೀವಿ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಕನೆಕ್ಷನ್ ಇರಬೇಕು. ಎಲ್ಲರೂ ಏನಂತೀವಿ ಒಟ್ಟಿಗೆ ಕೆಲಸ ಮಾಡಬೇಕು. ಒಂದು ವಿಕ್ಟಿಮ್ಗೆ ನ್ಯಾಯ ಸಿಗೋಕ್ಕೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಈ ಒಂದು SOP ಯ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಇದು ಮೊದಲನೇದು. ಮತ್ತು ಎರಡನೇದಾಗಿ ಈ SOP ಏನು ರಿಲೀಸ್ ಮಾಡಿದ್ದಾರೆ, ಇಟ್ ಈಸ್ ವಿತ್ ಲೈಕ್ ಏನಂತೀವಿ ಇನ್ ಲೈನ್ ವಿತ್ ಪಾಕ್ಸೋ ಆ್ಯಕ್ಟ್ ಇರ್ಬೋದು, ಅಥವಾ ಜುವಿನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ, ಮತ್ತು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟು, ಮತ್ತು ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಏನಿದೆ ಈ ಆ್ಯಕ್ಟ್, ಈ 4 ಆ್ಯಕ್ಟ್ಗಳಲ್ಲಿ ಇರುವಂಥ ರೂಲ್ಸ್ ಏನಿದೆ ಅಥವಾ ಪ್ರಾವಿಷನ್ಸ್ ಏನಿದೆ, ಆ ಪ್ರಾವಿಷನ್ಸ್ ಎಲ್ಲನೂ ಈ SOP ಫಾಲೋ ಮಾಡ್ತಾ ಇದೆ ಕರೆಕ್ಟಾಗಿ. ಬಿಕಾಸ್ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಮೈನರ್ ವಿಕ್ಟಿಮ್ ಸೆಕ್ಷುವಲ್ ಅಫೆನ್ಸಸ್ ಆಗಿರೋದ್ರಿಂದ ಪಾಕ್ಸೋ ಇಸ್ ವೆರಿ ಇಂಪಾರ್ಟೆಂಟ್, ಜುವಿನೈಲ್ ಜಸ್ಟಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದರ ಜೊತೆಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಮತ್ತು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎಲ್ಲದರ ಅಂಡರಲ್ಲಿ ಏನು ಪ್ರಾವಿಷನ್ಸ್ ಇದೆ, ಆ ಪ್ರಾವಿಷನ್ಸ್ ಪ್ರಕಾರನೇ ಈ ಒಂದು SOPನ ಡ್ರಾಫ್ಟ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಏನು ಅಂತಂದರೆ, ಒಂದು ಡಿಜಿಟಲ್ ಪಾಕ್ಸೋ ಪೋರ್ಟಲ್ ಅಂತ ಒಂದು ಪೋರ್ಟಲನ್ನು ಕ್ರಿಯೇಟ್ ಮಾಡಿ ಅಂತ ಕೂಡ ಈ ಒಂದು SOP ಹೇಳುತ್ತೆ. ಸೊ ಈ ಡಿಜಿಟಲ್ ಪಾಕ್ಸೋ ಪೋರ್ಟಲಿಂದ ಏನಾಗುತ್ತೆ ಅಂದರೆ ಯೂನಿಫಿಕೇಷನ್ ಅಂದರೆ ಇಂಟಿಗ್ರೇಷನ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆಗುತ್ತೆ. ಅಂದರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೆಡಿಕಲ್ ಎಕ್ಸಾಮಿನರ್ ಇರ್ಬೋದು, ಜುಡಿಷಿಯರಿ ಇರ್ಬೋದು. ಸೊ ಒಂದು ID ಥರ ಕ್ರಿಯೇಟ್ ಮಾಡಿ ಅದನ್ನು ಥ್ರೂ ದಟ್ ID ಆ ಒಂದು ಪ್ರಾಸೆಸನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಇಟ್ ಈಸ್ ಈಸಿ ಟು ಟ್ರ್ಯಾಕ್, ವೆರಿ ಲೆಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಹಾಗಾಗಿ ಒಂದು ಡಿಜಿಟಲ್ ಪಾಕ್ಸೋ ಪೋರ್ಟಲನ್ನು ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದಿರ ಈ ಒಂದು ಡಿಜಿಟಲ್ ಪಾಕ್ಸೋ ಪೋರ್ಟಲ್ಗೆ ಒಂದು ಸೂಡೋನಿಮ್ ID ಅಂತ, ಸೂಡೋನಿಮ್ ಐಡೆಂಟಿಫೈಯರ್ ನಂಬರ್ ಅಂತ ಕೊಡಬೇಕು. ಅಂದರೆ ಈ ಒಂದು ಮೈನರ್ ವಿಕ್ಟಿಮ್ಸ್ ಏನಿರ್ತಾರಲ್ಲ ಅವರ ಹೆಸರನ್ನು ಎಲ್ಲೂ ಬಯಲು ಮಾಡಬಾರ್ದು ಆಚೆ. ಅದಕ್ಕೆ ಬದಲಾಗಿ ಅವರಿಗೆ ಒಂದು ಸೂಡೋ ಐಡೆಂಟಿಫಿಕೇಷನ್ ನಂಬರ್ ಅಥವಾ ಸೂಡೋ ಐಡೆಂಟಿಫೈಯರ್ ಅನ್ನೋ ಒಂದು ನಂಬರನ್ನು ಕೊಡ್ತಾರೆ. ಸೊ ಆ ಒಂದು ನಂಬರ್ ಏನಿದೆ ಆ ನಂಬರ್ನ ಯೂಸ್ ಮಾಡಿನೇ ಈ ಪೋರ್ಟಲಲ್ಲಿ ಎಲ್ಲ ಒಂದು ಏನಂತೀವಿ ಇನ್ಫಾರ್ಮೇಷನ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ಯಾವುದೇ ಟೈಮಲ್ಲಿ ಯಾರೇ ಕೂಡ ಆ ಒಂದು ಐಡೆಂಟಿಫಿಕೇಷನ್ ನಂಬರ್ ಹಾಕಿದ ತಕ್ಷಣ ಫುಲ್ ಡೀಟೇಲ್ಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಕೇಸ್ ಅಪಿಯರ್ ಆಗಬೇಕು. ಸೊ ಹಾಗಾಗಿ ಈ ಒಂದು ಡಿಜಿಟಲ್ ಪಾಕ್ಸೋ ಪೋರ್ಟಲ್ ಮತ್ತು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದರ ಜೊತೆಗೆ ಸ್ಟ್ರಿಕ್ಟ್ ಕಾನ್ಫಿಡೆನ್ಷಿಯಾಲಿಟಿ ಇರಬೇಕು. ಈಗ ಒಂದು ಕೌನ್ಸಿಲಿಂಗ್ ನಡೀತಾ ಇದೆ. ಈಗ ಮೈನರ್ ವಿಕ್ಟಿಮ್ಸ್ ಏನಿರ್ತಾರೆ, ಆ ಮೈನರ್ ವಿಕ್ಟಿಮ್ಸ್ ಏನಾದರೂ ಸೆಕ್ಷುವಲ್ ಸೆಕ್ಷುವಲ್ ಹರಾಸ್ಮೆಂಟ್ಗೆ ಒಳಗಾಗಿದ್ದರೆ ಅವ್ರಿಗೆ ಒಂದು ಏನಂತೀವಿ ಕೌನ್ಸಿಲಿಂಗ್ ಪ್ರೋಟೋಕಾಲ್ ಇದೆ. ಸೊ ಆ ಕೌನ್ಸಿಲಿಂಗ್ ಪ್ರೋಟೋಕಾಲ್ ಏನಿದೆ ಆ ಕೌನ್ಸಿಲಿಂಗಲ್ಲಿ ಏನು ನಡೆಯುತ್ತೆ, ಆ ಪ್ರೋಟೋಕಾಲ್ ಏನಿದೆ ಇದೆಲ್ಲನೂ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು ಅಂತ ಕೂಡ ಈ ಒಂದು SOP ಹೇಳ್ತದೆ. ಸೊ ಇದಿಷ್ಟು ಈ ಒಂದು SOPಯಲ್ಲಿರುವಂಥ ಪಾಯಿಂಟ್ಸ್. ನಾವು ಇದನ್ನ ಆನ್ಸರ್ ರೈಟಿಂಗಲ್ಲಿ ಇರ್ಬೋದು, ಇಲ್ಲ ಎಸ್ಸೆಯಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಕರ್ನಾಟಕ ಸ್ಪೇಸ್ ಟೆಕ್ ಪಾಲಿಸಿ ಏಮ್ಸ್ ಟು ಗಾರ್ನರ್ 5% ಆಫ್ ಗ್ಲೋಬಲ್ ಮಾರ್ಕೆಟ್ ಶೇರ್. ಕರ್ನಾಟಕ ನಿನ್ನೆ ಅಷ್ಟೇನೆ ಹೊಸದಾದ ಒಂದು ಸ್ಪೇಸ್ ಟೆಕ್ನಾಲಜಿ ಪಾಲಿಸಿಯನ್ನು ರಿವೀಲ್ ಮಾಡಿದೆ. ಸೊ ಆ ಒಂದು ಪಾಲಿಸಿ ಏನು ಹೇಳುತ್ತೆ ಅಂತಂದರೆ, ಕರ್ನಾಟಕನ ಗ್ಲೋಬಲ್ ಮಾರ್ಕೆಟ್ ಇದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಸುಮಾರು 5% ಗ್ಲೋಬಲ್ ಮಾರ್ಕೆಟ್ ಶೇರ್ ಏನಿದೆ ಅದು ಕರ್ನಾಟಕದಾಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಟೆಕ್ನಾಲಜಿ. ಸೊ ಇದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಈ ಒಂದು ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ ಏನಿದೆ ಇದು 2025ರಿಂದ 2030 ಒಳಗೆ ಇರುತ್ತೆ. ಅಂದರೆ ಆ ಒಂದು ಟೈಮ್ ಪೀರಿಯಡಲ್ಲಿ ಇದರಲ್ಲಿ ಕೊಟ್ಟಿರುವಂಥ ಪ್ರಾವಿಷನ್ಸ್ ಏನಿದೆ ಆ ಪ್ರಾವಿಷನ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಇದರ ಒಂದು ಈ ಪಾಲಿಸಿಯ ಮುಖ್ಯ ಉದ್ದೇಶ. ಇದು ಹೇಳಿದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ, ಇದು ಏನು ಒಂದು ಕಡೆ ಕರ್ನಾಟಕನ ಗ್ಲೋಬಲ್ ಮಾರ್ಕೆಟಲ್ಲಿ ತೊಗೊಂಡೋಗ್ಬೇಕು. 5% ಆಫ್ ಶೇರ್ ಇನ್ ದ ಗ್ಲೋಬಲ್ ಮಾರ್ಕೆಟ್ ಶುಡ್ ಬಿ ಆಫ್ ಕರ್ನಾಟಕ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಆಗಬೇಕಂತಂದರೆ ಬೇರೆ ದಿಸ್ ಇಸ್ ದ ಮೇನ್ ಏಮ್. ಈ 5% ಏನಿದೆ ಇದು ಮೇನ್ ಮುಖ್ಯ ಉದ್ದೇಶ. ಬಟ್ ಈ ಮುಖ್ಯ ಉದ್ದೇಶನ ನಾವು ಸಾಕಾರಗೊಳಿಸ್ಬೇಕಂತಂದರೆ ಹಲವಾರು ಸಣ್ಣ ಪುಟ್ಟ ಸ್ಟೆಪ್ಸ್ಗಳನ್ನು ತೊಗೋಬೇಕಾಗುತ್ತೆ. ಸೊ ಆ ಸ್ಟೆಪ್ಸ್ಗಳನ್ನು ಏನು ತೊಗೋತಾ ಇದ್ದಾರೆ ಅಂತಂದರೆ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಫ್ 50,000 ಯಂಗ್ ಪ್ರೊಫೆಷ್ನಲ್ಸ್. 50,000 ಜನರು ಏನಿದ್ದಾರೆ ಅವರಿಗೆ ಈ ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಕೊಡ್ತೀವಿ, ಅಂದರೆ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಅಂತಂದರೆ, ಇನ್ವೆಸ್ಟ್ಮೆಂಟನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಅಪ್ರಾಕ್ಸಿಮೇಟಾಗಿ $3 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಈ ಒಂದು 5 ವರ್ಷದ ಪೀರಿಯಡ್ ಏನಿದೆ ಈ ಪೀರಿಯಡಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಕೂಡ ಈ ಒಂದು ಪಾಲಿಸಿಯ ಏಮ್ ಆಗಿದೆ. ಇದರ ಜೊತೆಗೆ ಏನು ಅಂತಂದರೆ, ಸ್ಟಾರ್ಟಪ್ಗಳು ಮತ್ತು MSMEಗಳೇನಿವೆ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಟೆಕ್ನಾಲಜಿ ಅವನ್ನು ಸಪೋರ್ಟ್ ಮಾಡಬೇಕು, ಅವನ್ನು ಎನ್ಕರೇಜ್ ಮಾಡಬೇಕು. ಯಾವ ರೀತಿಯಾಗಿ ಎನ್ಕರೇಜ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ,
ಗ್ರ್ಯಾಂಟ್ಸ್ ಕೊಡೋದ್ರ ಮುಖಾಂತರ ಇರ್ಬೋದು, ಅಲ್ಲಾದರೆ ಡಿಸೈನಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಹೆಲ್ಪ್ ಮಾಡೋದ್ರ ಮುಖಾಂತರ ಇರ್ಬೋದು. ಈ ರೀತಿಯಾಗಿ ಗವರ್ನಮೆಂಟ್ ಏನು ಮಾಡಿದೆ ಅಂತ ಏನು ಹೇಳಿದೆ ಅಂತಂದರೆ, ನಾವು ಈ ರೀತಿಯಾಗಿ 500 ಸ್ಟಾರ್ಟಪ್ಸ್ಗಳಿಗೆ MSMEಗಳಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ. ಮತ್ತು ಇನ್ನೊಂದೇನು ಅಂದರೆ ಸ್ಪೇಸ್ ಟೂರಿಸಮನ್ನು ನಾವು ಪ್ರಮೋಟ್ ಮಾಡಬೇಕು. ಕರ್ನಾಟಕದಿಂದ ಸ್ಪೇಸ್ ಟೂರಿಸಮನ್ನು ಪ್ರಮೋಟ್ ಮಾಡಬೇಕು. ಅಂದರೆ ಕರ್ನಾಟಕನ ನಾವು ಗ್ಲೋಬಲ್ ಮ್ಯಾಪಲ್ಲಿ ಹಾಕಬೇಕು ಅಂತಂದರೆ, ಈಗ ಏನು ರೀಸೆಂಟ್ ಇನ್ನೋವೇಷನ್ಸ್ ನಡೀತಾ ಇದೆ, ಡಿಸ್ಕವರೀಸ್ ನಡೀತಾ ಇದೆ, ಅದರಲ್ಲಿ ಕರ್ನಾಟಕ ಪಾಲ್ಗೊಳ್ಬೇಕು. ಸೊ ಈಗ ಬೇಸಿಕಲಿ ಸ್ಪೇಸ್ ಎಕ್ಸ್ ಅವರು ಏನು ಸ್ಪೇಸ್ ಟೂರಿಸಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ, ಕರ್ನಾಟಕನ ನಾವು ಸ್ಪೇಸ್ ಟೂರಿಸಮ್ ಪ್ರಮೋಟ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕರ್ನಾಟಕದಲ್ಲಿ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ಒಂದು ಪಾಲಿಸಿಯ ಒಂದು ಧ್ಯೇಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಮೇನ್ಸಲ್ಲಿ KPSC ಮೇನ್ಸಲ್ಲಿ ನಾವು ನೋಡೋದಾದರೆ ಡೈರೆಕ್ಟಾಗಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಯಾವುದೋ ಒಂದು ಪಾಲಿಸಿಯನ್ನು ಕೊಟ್ಟು ಡಿಸ್ಕಸ್ ದ ಫೀಚರ್ಸ್ ಆಫ್ ದಿಸ್ ಪಾಲಿಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಈ ಪಾಯಿಂಟ್ಸ್ ಇಂಪಾರ್ಟೆಂಟ್, ಅಂದರೆ ಈ ಪಾಯಿಂಟ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿರಲೇಬೇಕಾಗತ್ತೆ. ಸೊ ಇದು ಈ ಒಂದು ಪಾಲಿಸಿ. ನೆಕ್ಸ್ಟ್ ಇನ್ನೊಂದು ಪಾಲಿಸಿನೂ ರಿಲೀಸ್ ಮಾಡಿದ್ದಾರೆ, ದಟ್ ಈಸ್ IT ಪಾಲಿಸಿ, ಕರ್ನಾಟಕ IT ಪಾಲಿಸಿ ಫಾರ್ ದ ಸೇಮ್ ಟೈಮ್ ಪೀರಿಯಡ್ 2025 to 2030. ಸೊ ಇದರಲ್ಲಿ ಏನು ಹೇಳಿದ್ದಾರೆ, ಸುಮಾರು 967 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು IT ಅಂತ. ಮತ್ತು ಏನು ಅಂತಂದರೆ ಇಲ್ಲಿ ಇನ್ನೇನಿದೆ ಇಂಪಾರ್ಟೆಂಟ್ ಅಂದರೆ, ಕರ್ನಾಟಕನ AI ನೇಟಿವ್ ಡೆಸ್ಟಿನೇಷನ್ ಆಗಿ ನಾವು ತಯಾರು ಮಾಡ್ತೀವಿ. ಬೈ 2030 ಕರ್ನಾಟಕನ AI ನೇಟಿವ್ ಡೆಸ್ಟಿನೇಷನ್ ಆಗಿ ತಯಾರು ಮಾಡ್ತೀವಿ. ಸೊ ಇದನ್ನು ಇಡೀ ಕರ್ನಾಟಕನ AI ನೇಟಿವ್ ಡೆಸ್ಟಿನೇಷನ್ ಆಗಿ ಮಾಡಬೇಕು ಅಂತಂದರೆ, ಕೇವಲ ಬೆಂಗಳೂರಲ್ಲ, ಕೇವಲ ಬೆಂಗಳೂರನ್ನ ಮಾತ್ರ IT ಪಾರ್ಕಾಗಿ ಡೆವಲಪ್ ಮಾಡಿದ್ರೆ ಆಗೋದಿಲ್ಲ. ಬೇರೆ ಇತರ ಜಿಲ್ಲೆಗಳಲ್ಲೂ ಕೂಡ ನಾವು ಈ ITಯನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ ಧಾರವಾಡ, ತುಮಕೂರು, ಕಲಬುರಗಿ, ಬೆಳಗಾವಿ ಈ ಒಂದು ರೀಜನ್ಗಳನ್ನು ಕೂಡ ನಾವು IT ಪಾರ್ಕ್, ಈ ಒಂದು ರೀಜನ್ಗಳಲ್ಲೂ ಕೂಡ IT ಪಾರ್ಕ್ಗಳನ್ನು ಡೆವಲಪ್ ಮಾಡಬೇಕು ಅನ್ನೋದು ಈ ಒಂದು ಪಾಲಿಸಿಯ ಉದ್ದೇಶ ಆಗಿದೆ. ಮತ್ತು ಈ ಸ್ಟಾರ್ಟಪ್ಗಳನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಎನ್ಕರೇಜ್ ಮಾಡೋಕ್ಕಿರ್ಬೋದು, ಇಲ್ಲ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಇರ್ಬೋದು, ರೆಕ್ರೂಟ್ಮೆಂಟಲ್ಲಿ ಅಸಿಸ್ಟೆನ್ಸ್ ಮಾಡೋದಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಮಾಡ್ತೀವಿ. ಸ್ಟಾರ್ಟಪ್ಗಳಿಗೆ MSMEಗಳಿಗೆ ನಾವು ವಿತ್ ರೆಸ್ಪೆಕ್ಟ್ ಟು IT ಈ ಒಂದು ಹೆಲ್ಪ್ಗಳನ್ನು ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಗುರಿಯನ್ನು ಇಟ್ಕೊಂಡಿದೆ ಗೌರ್ಮೆಂಟ್ ಈ ಒಂದು ಪಾಲಿಸಿ ಮುಖಾಂತರ ಅಂತಂದರೆ, ಈಗ ಸದ್ಯಕ್ಕೆ ಸಾಫ್ಟ್ವೇರ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ, ಸ್ಟೇಟ್ GSVAಗೆ ಏನು ಕಾಂಟ್ರಿಬ್ಯೂಷನ್ ಇದೆ, ಇಟ್ ಈಸ್ 26%. ಇದನ್ನು 36% ಮಾಡ್ತೀವಿ ಬೈ 2030 ಅಂತ ಒಂದು ಗುರಿಯನ್ನು ಇಟ್ಕೊಂಡಿದೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಟೆಪ್ಗಳನ್ನು ನಾವು ತಗೋತೀವಿ. ಆ್ಯಂಡ್ ಆಲ್ಸೋ ಅದಕ್ಕೆ ಬೇಕಾಗಿರುವಂಥ ಬಜೆಟನ್ನು ಕೂಡ ನಾವು ಇಷ್ಟು ಅಲಾಟ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಿದ್ರೆ. ಸೊ ಅದರ ಜೊತೆಗೆ ಟೆಕ್ನೋವರ್ಸ್ ಅನ್ನೋ ಇದನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಏನು ಟೆಕ್ನೋವರ್ಸ್ ಅಂತಂದರೆ, ಇಟ್ ಈಸ್ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಕ್ಯಾಂಪಸಸ್. ಅಂದರೆ ಒಂದೇ ಕ್ಯಾಂಪಸಲ್ಲಿ ಎಲ್ಲ ರೀತಿಯಾದ ಟೆಕ್ನಾಲಜಿ ಇರುತ್ತೆ. ಸೊ ಅದನ್ನು ಟೆಕ್ನೋವರ್ಸಸ್ ಅಂತ ಕರಿತೀವಿ. ಸೊ ಈ ಟೆಕ್ನೋವರ್ಸಸ್ ಏನಿದೆ, ಇದು ಗ್ಲೋಬಲ್ ಇನ್ನೋವೇಷನ್ ಡಿಸ್ಟ್ರಿಕ್ಟ್ಸಲ್ಲಿ ನಾವು ಇದನ್ನು ಸ್ಥಾಪಿಸಿದ್ರೆ ಏನಾಗುತ್ತೆ, ನಾವು ದ IT ಡೆವಲಪ್ಮೆಂಟ್ ಏನಿದೆ ವಿತ್ ರೆಸ್ಪೆಕ್ಟ್ ಬೆಂಗಳೂರನ್ನ ಬಿಟ್ಟು ಬೇರೆ ಒಂದು ಜಿಲ್ಲೆಗಳಲ್ಲಿ ಇದು ಮತ್ತಷ್ಟು ಬೆಳಿಬೋದು. ಇದರಿಂದ ಏನಾಗುತ್ತೆ, ಬೆಂಗಳೂರನ್ನ ನಾವು ಗ್ಲೋಬಲ್ ಮ್ಯಾಪಲ್ಲಿ ವಿತ್ ರೆಸ್ಪೆಕ್ಟ್ ಟು IT ಹಾಕ್ಬೋದು ಅನ್ನುವಂಥ ಒಂದು ನಿರ್ಧಾರ ಅಂತ ಹೇಳ್ಬೋದು. ಮತ್ತು ಇದರ ಜೊತೆಗೆ ಗ್ಲೋಬಲ್ ಟೆಸ್ಟ್ ಬೆಡ್ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ಇರ್ಬೋದು, ಬೇರೆ ಬೇರೆ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅಂದರೆ ಏನು ಇದೆ ಕರ್ನಾಟಕದ IT ಏನು ಬೆಂಗಳೂರಲ್ಲಿ ಮಾತ್ರ ಇದೆ, ಯಾಕೆಂದರೆ ಬೆಂಗಳೂರನ್ನು ನಾವು IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಬೆಂಗಳೂರಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗಿರುವಂತಹ ITಯನ್ನು ನಾವು ಬೇರೆ ಕಡೆಗೆ ಸ್ಪ್ರೆಡ್ ಮಾಡ್ತೀವಿ. ಅಂದರೆ ಹೋಲ್ ಕರ್ನಾಟಕನ ನಾವು ವಿತ್ ರೆಸ್ಪೆಕ್ಟ್ ಟು IT ಡೆವಲಪ್ ಮಾಡ್ತೀವಿ ಅಂತ ಅನ್ನೋದು ಈ ಒಂದು ಪಾಲಿಸಿಯ ಏನಂತೀವಿ ಓವರ್ ಆಲ್ ಸಾರಾಂಶ ಅಂತ ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಇನ್ ಕರ್ನಾಟಕ, CM ಅಪ್ರೂವ್ಸ್ 8-point ಕೌಂಟರ್ ಮೆಷರ್ ಪ್ಲ್ಯಾನ್. ನಮಗೆಲ್ಲ ತಿಳಿದಿರೋ ಹಾಗೇನೆ ಏನು ಕರ್ನಾಟಕದಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ನಡೀತಾ ಇದೆ, ಅದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಅಂದರೆ ನಾವೀಗ ನೋಡಿದ್ರೆ ಇಲ್ಲಿ ನಂಬರನ್ನು ನೋಡಿದ್ರೆ ನಾವು ಡಿಕ್ರೀಸ್ ಆಗಿರ್ಬೋದು, ಬಟ್ ಸ್ಟಿಲ್ ಇಟ್ಸ್ ಅ ಹೈ ನಂಬರ್. ಈಗ ಕೇವಲ 10 ತಿಂಗಳಾಗಿದೆ, 10 ತಿಂಗಳಲ್ಲಿ 32 ಜನ ಸಾವನ್ನಪ್ಪಿದ್ದಾರೆ ಅಂತಾರೆ. ಇಟ್ ಈಸ್ ಅ ಸೀರಿಯಸ್ ಇಶ್ಯೂ. ಮೊದಲಿಗೆ ಏನು ನೋಡಬೇಕು ಅಂದರೆ, ಯಾಕೆ ಈ ಒಂದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಾಗ್ತಾ ಇದೆ ಅಂತ ನೋಡಬೇಕು. ಫಸ್ಟ್ ರೀಸನ್ ಏನು, ಡೆವಲಪ್ಮೆಂಟಲ್ ಪ್ರಾಸೆಸ್. ನೆಕ್ಸ್ಟ್ ಬಂದು ಅಕ್ವೈರಿಂಗ್, ಅಂದರೆ ಏನು ಫಾರೆಸ್ಟ್ ಏರಿಯಾ ಇದೆ ಅದನ್ನು ನಾವು ಡೆವಲಪ್ಮೆಂಟ್ ಟೆಸ್ಟಲ್ಲಿ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಡಿಫಾರೆಸ್ಟೇಷನ್ ಆ್ಯಂಡ್ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್. ಸೊ ಡಿಫಾರೆಸ್ಟೇಷನ್ ಮತ್ತು ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನಿಂದ ಆಗ್ತಾ ಇದೆ. ಅದೆಲ್ಲದ್ರ ಜೊತೆಗೆ ಕ್ಲೈಮೇಟ್ ಚೇಂಜ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಹೆಲ್ಪ್ ಮಾಡ್ತಾ ಇದೆ. ಏಡ್ ಮಾಡ್ತಾ ಇದೆ.
ಹೇಗೆ ಅಂತಂದರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುವಂಥ ಕಾರಣ ಆ ಪ್ರಾಣಿಗಳಿಗೆ ಆ ಒಂದು ಎನ್ವಿರಾನ್ಮೆಂಟ್ ಒಗ್ತಾ ಇಲ್ಲ, ಒಂದು ಅದು. ಮತ್ತು ನೆಕ್ಸ್ಟ್ ನೋಡಿದರೆ ಕ್ಲೈಮೇಟ್ ಚೇಂಜಿಂದ ಏನಾಗ್ತಾ ಇದೆ ಅಂತಂದರೆ ಹಲವಾರು ಸಸ್ಯಗಳಿರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು ಸಾವನ್ನಪ್ತಾ ಇದ್ದಾವೆ. ಅಂದರೆ ಕ್ಲೈಮೇಟ್ ಚೇಂಜಿಂದ ಇಂಡೈರೆಕ್ಟಾಗಿ ಅವುಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ನೋಡೋದಾದರೆ ಈಗ ಹುಲಿ ಸಿಂಹಗಳು ಕಾಡು ಒಳಗಡೆ ಇರಬೇಕು, ಆದರೆ ಅವು ಏನಕ್ಕೆ ನಾಡಿಗೆ ಬರ್ತಾ ಇದೆ ಅಂತ ನಾವು ನೋಡಿದ್ರೆ ಅವಕ್ಕೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ಕಾಡೊಳಗಡೆ ಆಹಾರ ಸಿಗ್ತಾ ಇಲ್ಲ. ಒಂದು, ನೀರು ಇರೋದಿಲ್ಲ. ನೀರು ಯಾಕೆ ಇರೋದಿಲ್ಲ? ಕ್ಲೈಮೇಟ್ ಚೇಂಜ್ ಅಂತ ನೋಡಿದ್ರೆ ನೀರು ಇರೋದಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಪ್ರಾಣಿಗಳು ಆ ಒಂದು ಕಾಡನ್ನು ಬಿಟ್ಟು ಆಚೆ ಬರ್ತಾ ಇದ್ದಾವೆ. ಇದು ಒಂದು. ಮತ್ತೊಂದು ಇದು. ಸೊ ಇದಿಷ್ಟು ರೀಸನ್ಸ್ಗಳಾಯಿತು. ಏನೋ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ರೀಸನ್ಸ್ ಏನು. ಇನ್ನು ಇದಕ್ಕೆ ಬೇಕಾಗಿರುವಂಥ ಡೇಟಾನ ನೀವು ಗೂಗಲ್ ಮಾಡಿ ಕೂಡ ಚೆಕ್ ಮಾಡ್ಕೋಬೋದಾಗುತ್ತೆ. ಅಂದರೆ ಹಲವಾರು ಎಕ್ಸಾಂಪಲ್ಸ್ಗಳು ಸಿಗುತ್ತೆ ನಿಮಗೆ. ಸೊ ಅದನ್ನು ಕೂಡ ನೀವು ಬರ್ಕೋಬೋದು. ಅಂದರೆ ನಿಮ್ಮ ಮೇನ್ಸ್ ನೋಟ್ಸ್ ಏನಿದೆ ಅಲ್ಲಿ ನೀವು ಪಾಯಿಂಟ್ಸ್ ಇದರಲ್ಲಿ ನೀವು ಬರ್ಕೊಂಡು ಹೋಗಿ. ನೆಕ್ಸ್ಟ್ ಇವಾಗ ನಾವು ನೋಡಿದರೆ ಕರ್ನಾಟಕದಲ್ಲಿ ಈಗ ಇದು ಹೆಚ್ಚಾಗ್ತಾ ಇರುವಂಥ ಕಾರಣ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಾಗ್ತಾ ಇರುವಂಥ ಕಾರಣ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಒಂದು 8 ಪಾಯಿಂಟ್ ಕೌಂಟರ್ ಮೆಷರ್ ಪ್ಲ್ಯಾನನ್ನು ಸೃಷ್ಟಿಸಿದೆ. ಸೊ ಈ ಒಂದು ಕೌಂಟರ್ ಮೆಷರ್ ಪ್ಲ್ಯಾನ್ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕು. ಏನು ಹೇಳಿದ್ದಾರೆ ಅಂತಂದರೆ, ಒಂದು ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್. ನಾನು ಏನು ಹೇಳಿದೆ, ಇಲ್ಲಿ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆಗಬಾರ್ದು, ಅದನ್ನು ತಡೆದು ಆ ಒಂದು ಹ್ಯಾಬಿಟ್ಯಾಟ್ ಏನಿದೆ, ಅದರ ಒಂದು ವಾಸಸ್ಥಾನ ಏನಿದೆ ಅದನ್ನು ನಾವು ಪ್ರಿಸರ್ವ್ ಮಾಡಬೇಕು ಅಥವಾ ರಿಸ್ಟೋರ್ ಮಾಡಬೇಕು. ಈಗ ಆಲ್ರೆಡಿ ಅದು ಹೊರಟೋಗಿದೆ ಅಂತಲೇ ಅದನ್ನ ರೀಸ್ಟೋರ್ ಮಾಡಬೇಕು, ಇಲ್ಲ ಹಾಳಾಗ್ತಾ ಇದೆ ಅಂದರೆ ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾವಾಗ ಈ ಒಂದು ಹ್ಯಾಬಿಟ್ಯಾಟ್ಸ್ ಕರೆಕ್ಟಾಗಿರುತ್ತೆ, ವಾಸಸ್ಥಳಗಳು ಕರೆಕ್ಟಾಗಿರ್ತವೆ, ಅದರ ಜೊತೆಗೆ ಅವುಗಳಿಗೆ ಬೇಕಾದಂಥ ಆಹಾರ, ನೀರು ಏನಿದೆ ಅದನ್ನು ಕೂಡ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡೋ, ಅಂದರೆ ಸರಿಯಾಗಿ ಅಲ್ಲಿ ಸಿಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೋಬೇಕು ಅಂತ ಈ ಒಂದು ಪಾಯಿಂಟ್ ಹೇಳ್ತಾರೆ. ಮತ್ತು ನೆಕ್ಸ್ಟ್ ಏನಂದರೆ ಕ್ರಾಪ್ ಆ್ಯಂಡ್ ಲೈಫ್ ಸ್ಟಾಕ್ ಪ್ರೊಟೆಕ್ಷನ್. ಏನಂದರೆ ಈಗ ನಾವು ಹಲವಾರು ಬಾರಿ ನೋಡ್ತೀವಿ ಆನೆಗಳು ಕಬ್ಬಿನ ಗದ್ದೆಗಳಿಗೆ ನುಗ್ಗಿದ್ವು ಅಂತ ಅನ್ನೋದನ್ನ ನ್ಯೂಸ್ ನೋಡ್ತೀವಿ. ಅಂದರೆ ಆಗ ನುಗ್ಗಿದಾಗ ಅಲ್ಲಿ ಮನುಷ್ಯರನ್ನೇನಾದ್ರು ಓಡ್ಸೋಕೆ ಹೋದರೆ ಅವುಗಳು ಮನುಷ್ಯರನ್ನು ಅಟ್ಯಾಕ್ ಮಾಡ್ತಾ ಇದ್ದಾವೆ. ಸೊ ದಿಸ್ ಇಸ್ ಅನದರ್ ಇಶ್ಯೂ. ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ಎಲೆಕ್ಟ್ರಿಕ್ ಫೆನ್ಸ್ಗಳನ್ನು ಹಾಕೋದಿರ್ಬೋದು, ಇಲ್ಲ ಮೋಷನ್ ಸೆನ್ಸರ್ಗಳನ್ನು ಡಿಪ್ಲಾಯ್ ಮಾಡಿ ಆವಾಗ ಏನಾಗುತ್ತೆ, ಮೋಷನ್ ಸೆನ್ಸರ್ಗಳಿದ್ದಾಗ ಅಲ್ಲಿ ಏನಾದರೂ ಆನೆ ಬಂತು ಅಂತಲೇ ಆನೆ ಅದು ಮೋಷನನ್ನು ಅದು ಡಿಟೆಕ್ಟ್ ಮಾಡಿಬಿಟ್ಟು ಏನು ಮಾಡುತ್ತೆ, ಒಂದು ಅಲರ್ಟನ್ನು ಕಳಿಸುತ್ತೆ. ಅಲ್ಲಿ ಮೆಸೇಜ್ಗೆ ಮೊಬೈಲ್ಗೆ ಅಲರ್ಟನ್ನು ಕಳಿಸೋದಿರ್ಬೋದು, ಇಲ್ಲ ಒಂದು ಸೈರನ್ ಥರ ಆಗಿರ್ಬೋದು, ಅದನ್ನು ನಾವು ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ, ಕ್ರಾಪ್ಸ್ ಮತ್ತು ಲೈಫ್ ಸ್ಟಾಕ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ ಅಂತ. ಮತ್ತು ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಇಡಬೇಕು. ಏನು ಅರ್ಲಿ ವಾರ್ನಿಂಗ್ ಅಂದರೆ, ಈಗಾಗಲೇ ನಾನು ಏನು ಹೇಳಿದೆ, ಸೈರನ್ ಇರ್ಬೋದು, ಇಲ್ಲಾಂದರೆ ಮೊಬೈಲ್ ಅಲರ್ಟ್ಸ್ ಕೊಡೋದಿರ್ಬೋದು, ಅದನ್ನು ನಾವು ಡಿಪ್ಲಾಯ್ ಮಾಡಬೇಕು ಅಂತ. ನೆಕ್ಸ್ಟ್ ಕಮ್ಯುನಿಟಿ ಎಂಗೇಜ್ಮೆಂಟ್. ಇದೆಲ್ಲ ಮಾಡ್ತೀವಿ, ಬಟ್ ಅಲ್ಲಿರುವಂಥ ಜನರಿಗೆ ಅದರ ಬಗ್ಗೆ ಜನರೇ ಅದರ ಬಗ್ಗೆ ಜಾಗರೂಕರಾಗಲಿಲ್ಲ ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿರುವಂಥ ನೇಟಿವ್ ಕಮ್ಯುನಿಟಿ ಇದೆ, ಅಂದರೆ ಈಗ ಇದೊಂದು ಫಾರೆಸ್ಟ್ ಏರಿಯಾ ಅಂದರೆ ಅದು ಸುತ್ತಮುತ್ತಲಿನ ಕಮ್ಯುನಿಟಿ ಏನಿರುತ್ತೆ ಆ ಕಮ್ಯುನಿಟಿಗೆ ಸರಿಯಾದ ಒಂದು ಮಾಹಿತಿಯನ್ನು ಒದಗಿಸ್ಬೇಕು. ಅಂದರೆ ಯಾವ ರೀತಿಯಾಗಿ ಅವರು ಏನಾದರೂ ದಾಳಿ ಆಯಿತು, ಒಂದು ಆ ಪ್ರಾಣಿಯಿಂದ ದಾಳಿ ಆಯಿತು ಅಂದರೆ ಯಾವ ರೀತಿಯಾಗಿ ಅವರು ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಒಂದು ಎಜುಕೇಷನನ್ನು ಕೊಡಬೇಕು. ಆ್ಯಂಡ್ ಆಲ್ಸೋ ಈ ಒಂದು ಎಂಟೈರ್ ಪ್ಲ್ಯಾನ್ ಏನಿದೆ, ಇಲ್ಲಿ ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕ್ರಾಪ್ ಪ್ರೊಟೆಕ್ಷನ್ ಇರ್ಬೋದು, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಇರ್ಬೋದು, ಈ ಎಲ್ಲದರಲ್ಲೂ ಕಮ್ಯುನಿಟಿಯನ್ನು ಎಂಗೇಜ್ ಮಾಡ್ಕೋಬೇಕು. ಅಂದರೆ ಅಲ್ಲಿನ ಒಂದು ಲೋಕಲ್ ಜನ ಏನಿರ್ತಾರೆ ಅವರು ಸಹ ಇದೆಲ್ಲದರಲ್ಲೂ ಭಾಗವಹಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ವೈಲ್ಡ್ ಲೈಫ್ ಕಾರಿಡಾರ್ಸನ್ನು ಕ್ರಿಯೇಟ್ ಮಾಡಬೇಕು. ಈಗ ಹಲವಾರು ಬಾರಿ ನಾವು ನೋಡಿರ್ತೀವಿ. ಅಂದರೆ ಈಗ ಬಂಡೀಪುರ ಎಲ್ಲ ನಾವು ತೊಗೊಂಡ್ರೆ ಹೈವೇ ಇದೆ, ನ್ಯಾಷನಲ್ ಹೈವೇ ಇದೆ, ಅಕ್ಕಪಕ್ಕ ಫಾರೆಸ್ಟ್ ಇದೆ. ಸೊ ಡ್ರೈವ್ ಮಾಡ್ತಾಯಿದ್ದಾರೆ. ಈಗ ಹೈವೇಗಳಲ್ಲಿ ಎಲ್ಲರೂ ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಡ್ರೈವ್ ಮಾಡ್ತಾರೆ, ಸಡನ್ನಾಗಿ ಯಾವುದಾದ್ರು ಪ್ರಾಣಿ ಬಂತು ಅಂದರೆ ಅದು ಅಲ್ಲಿ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಪ್ರಾಣಿಗೆ ನಾಶ ಅಂದರೆ ಪ್ರಾಣಿಯ ಪ್ರಾಣನೂ ಹೋಗುತ್ತೆ, ಜೊತೆಗೆ ಮನುಷ್ಯರಿಗೂ ಕೂಡ ಅದು ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಬದಲಾಗಿ ಏನು ಮಾಡಿ, ಈಗ ಹೈವೇ ಇದೆ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಕಾರಿಡಾರ್, ವೈಲ್ಡ್ ಲೈಫ್ ಕಾರಿಡಾರನ್ನು ಕ್ರಿಯೇಟ್ ಮಾಡಿ. ಸೊ ಆವಾಗ ಏನಾಗುತ್ತೆ, ಮನುಷ್ಯರು ಆರಾಮಾಗಿ ರೋಡಲ್ಲಿ ಹೋಗ್ತಾರೆ, ಪ್ರಾಣಿಗಳಿಗೆ ಆ ಒಂದು ಕನೆಕ್ಟಿವಿಟಿ ಏನು ಮೇಲೆ ಆರ್ಚ್ ಥರ ಏನಾದ್ರು ಕನೆಕ್ಟಿವಿಟಿ ಇದ್ದರೆ ಆಗ ಪ್ರಾಣಿಗಳು ರೋಡ್ಗೆ ಬರೋದಿಲ್ಲ, ಅದೇ ಒಂದು ಆರ್ಚಲ್ಲಿ ಕಂಟಿನ್ಯೂ ಮಾಡುತ್ತೆ ಅನ್ನೋದು. ಸೊ ದೀಸ್ ಆರ್ ವೈಲ್ಡ್ ಲೈಫ್ ಕಾರಿಡಾರ್ಸ್. ನೆಕ್ಸ್ಟ್ ನಾವು ರ್ಯಾಪಿಡ್ ರೆಸ್ಪಾನ್ಸ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಸೊ ಈಗ ನಾನು ಇಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ. ಸೊ ಈಗ ಅಕಸ್ಮಾತ್ ಯಾವುದಾದ್ರು ಒಂದು ಪ್ರಾಣಿಗೆ ಏನಾದರೂ ಆಗಿದೆ, ಅಪಾಯ ಆಗಿದೆ ಅಂತಂದರೆ ಇಮಿಡಿಯೇಟಾಗಿ ಆ ಪ್ರಾಣಿಗೆ ಬೇಕಾಗಿರುವಂಥ ಏನಂತೀವಿ ಫಸ್ಟ್ ಏಡ್ ಇರ್ಬೋದು, ರಿಹ್ಯಾಬಿಲಿಟೇಷನ್ ಇರ್ಬೋದು, ಅವುಗಳು ದೊರಕುವಾಗಿರಬೇಕು. ಅಂದರೆ ನಿಯರ್ ಬೈ ಎಲ್ಲ ರೆಡಿ ಇರಬೇಕು, ಅದೊಂದು. ನೆಕ್ಸ್ಟ್ ಕಾಂಪೆನ್ಸೇಷನ್ ಆ್ಯಂಡ್ ರಿಲೀಫ್. ಸೊ ಈಗ ನಾನು ಏನು ಹೇಳಿದೆ, ಮೊದಲೇನು ಹೇಳಿದೆ, ಅಲ್ಲಿ ಆನೆಗಳು ಬಂದು ದಾಳಿ ಮಾಡಿರ್ಬೋದು. ಸೊ ಆಗ ಏನು ಮಾಡಬೇಕು ಅಂತಂದರೆ ಈ ಒಂದು ಫಾರ್ಮರ್ಸ್, ರೈತರು ಏನಿರ್ತಾರೆ ಅವ್ರಿಗೆ ಕೊಡಬೇಕಾಗಿರುವಂಥ ಕಾಂಪೆನ್ಸೇಷನ್ ಸರಿಗೆ ಕೊಡಬೇಕು.
ಇಂತಿಷ್ಟು ಅಂತ ಫಿಕ್ಸ್ ಮಾಡಿ ಕರೆಕ್ಟಾಗಿ ಅವ್ರಿಗೆ ಟೈಮ್ಲಿ ಆ ಒಂದು ಕಾಂಪನ್ಸೇಷನ್ ರೀಚ್ ಆಗೋ ಹಾಗೆ ನೋಡ್ಕೋಬೇಕು. ಆ್ಯಂಡ್ ಆಲ್ಸೋ ಈ ಇಷ್ಟು 7 ಪಾಯಿಂಟ್ಗಳೇನಿದ್ವಿ ಇವುಗಳ ಒಂದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಗಬೇಕು ಒಂದು ಕಡೆ. ಮತ್ತೊಂದೇನು ಅಂತಂದರೆ ಯಾವುದೇ ರೀತಿಯಾದ ಎನ್ಕ್ರೋಚ್ಮೆಂಟ್ಸ್ ಆಗಬಾರ್ದು. ಏನು ಎನ್ಕ್ರೋಚ್ಮೆಂಟ್ಸ್ ಆಗುತ್ತೆ ಅಂದರೆ ಈಗ ಏನು ಕಾಡಿನ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಆ ಒತ್ತುವರಿನ ನಿಲ್ಲಿಸ್ಬೇಕು. ಅಂದರೆ ಇಲ್ಲಿಗಲ್ ಒತ್ತುವರಿಗಳು ಏನಿರ್ತವೆ ಅವುಗಳನ್ನೆಲ್ಲ ನಿಲ್ಲಿಸ್ಬೇಕು. ಮತ್ತು ಈಗ ಹಲವಾರು ಬಾರಿ ಏನಂತೀವಿ ಬೇಟೆ ಆಡ್ತಾರೆ. ಅಂದರೆ ಈಗ ಆನೆಗಳ ದಂತಕ್ಕಿರ್ಬೋದು, ಇಲ್ಲಾಂದರೆ ಹುಲಿ ಸಿಂಹಗಳ ಉಗುರುಗಳಿಗೆ ಮತ್ತು ಚಿರತೆ ಸ್ಕಿನ್ಗೆ ಇದನ್ನೆಲ್ಲನೂ ಏನು ಬೇಟೆ ಆಡ್ತಾ ಇರ್ತಾರೆ ಅದನ್ನೆಲ್ಲನೂ ತಡಿಬೇಕು ಅಂತ ಒಂದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಬೇಕು. ಅಂದರೆ ಸರಿಯಾಗಿ ಲಾಸ್ಗಳನ್ನು ಇದು ಮಾಡಬೇಕು. ಆ್ಯಂಡ್ ಆಲ್ಸೋ ಆ ಒಂದು ಏನು ಫಾರೆಸ್ಟ್ ಆಫೀಸರ್ಸ್ ಏನಿರ್ತಾರೆ ಅವ್ರನ್ನೂ ಕೂಡ ಸರಿಯಾಗಿ ಡಿಪ್ಲಾಯ್ ಮಾಡಬೇಕು ಅಂತ ಇಲ್ಲಿ ಒಂದು ಮೇಜರ್ ಹೇಳ್ತಾನೆ. ಸೊ ಇಷ್ಟು ಈ ಒಂದು ರಿವಿಷನ್ ಸೀರೀಸ್ನ ವಿಡಿಯೋ ಆಗಿದೆ. ಇದೇ ರೀತಿಯಾಗಿ ನೀವು ಡೈಲಿ ಕರೆಂಟ್ ಅಫೇರ್ಸನ್ನು ಫಾಸ್ಟರ್ ವೇಯಲ್ಲಿ ತಿಳ್ಕೊಳ್ಳೋದಕ್ಕೆ ಅಲ್ಲ ಫಾಸ್ಟರ್ ವೇಯಲ್ಲಿ ಡೈಲಿ ಕರೆಂಟ್ ಅಫೇರ್ಸನ್ನು ರಿವೈಸ್ ಮಾಡಬೇಕು ಅಂತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.